ಸಂಸ್ಕೃತ ಪತ್ರಿಕೆ. ಇದಕ್ಕೆ ಯಾವುದು ಗಡಿ ಭಾಷೆ ಬೇರೆ ಏನೂ ಇಲ್ಲವೇ ಇಲ್ಲ. ಇಡೀ ಭಾರತನೇ ನಮ್ಮದು ಸಂಸ್ಕೃತ ಭಾಷೆಯನ್ನು ತಿಳಿದಿರೋವಂಥದ್ದು. ಈ ಕೊಲೆ ವಿಷಯ ಇರ್ಬೋದು, ಅಪಘಾತಗಳಿರಬಹುದು, ಆ ಥರದ್ದೆಲ್ಲ ನಮ್ಮ ಪತ್ರಿಕೆಯಲ್ಲಿ ಹೆಚ್ಚು ನಾವು ಹಾಕಲ್ಲ. ಅಲ್ಲ, ಪತ್ರಿಕೆ ನಡೆಸೋದು ಏನು ಅಷ್ಟು ಸುಲಭವಾಗಿರೋವಂಥದ್ದಲ್ಲ. ಅದು ನಮಗಂತೂ ಆಶ್ಚರ್ಯ ಆಯ್ತು. ಯಾಕೆಂದರೆ ಆಫ್ಘಾನಿಸ್ತಾನ ಆ ಕಡೆ ಪ್ರದೇಶದಿಂದ ಮುಸ್ಲಿಂ ಕಂಟ್ರಿನಲ್ಲಿರೋವಂಥವ್ರು ಎಷ್ಟೋ ಜನ ಓದೋಕ್ಕೆ ಪ್ರಾರಂಭ ಮಾಡಿದ್ರೆ ಹೆಸರೇ ನಮಗೆ ಗೊತ್ತಿರಲಿಲ್ಲ ಎಷ್ಟೋ ಪ್ರದೇಶಗಳದು. ಚೆನ್ನೈ, ಕೇರಳ, ಈ ಕಡೆ ಈ ಪ್ರದೇಶದಲ್ಲಿ ಇಲ್ಲ ನಮ್ಮ ಪತ್ರಿಕೆಗೆ ಚಂದಾದಾರರು ಅಂತಿಲ್ಲ, ಪ್ರತಿಯೊಬ್ಬರೂ ಇದ್ದಾರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಹೇಂದ್ರ. ನೀವು ನೋಡ್ತಾ ಇದ್ದೀರಾ ಮೈಸೂರು ಮಾತು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ವಿಶೇಷವಾದ ಅತಿಥಿ ಇದ್ದಾರೆ. ಪ್ರಪಂಚದ ಮೊದಲ ಹಾಗೂ ಇಂದಿಗೂ ಕೂಡ ನಡ್ಕೊಬತ್ತಿರುವಂಥ ಸಂಸ್ಕೃತದ ಏಕೈಕ ದಿನಪತ್ರಿಕೆಯ ಸಂಪಾದಕರು. ಅವ್ರ ಜೊತೆ ಬನ್ನಿ ಮಾತುಕತೆನ ಪ್ರಾರಂಭ ಮಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ದಿನಪತ್ರಿಕೆ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಸಂಸ್ಕೃತನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಗೆ ಅನ್ಕೊಂಡ್ರಿ? ಭಾರತ ಅಂತಂದ್ರೇ ಸಂಸ್ಕೃತ ಮತ್ತು ಸಂಸ್ಕೃತಿ ಅವೆರಡೂ ಇಲ್ಲದೆ ಭಾರತ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಭಾರತ ಮಾತೆ ಅಂತಲೇ ಹೇಳ್ತೀವಿ ನಾವು. ಮಹಾಭಾರತ, ವೇದಗಳು, ಗ್ರಂಥಗಳು, ರಾಮಾಯಣ, ಪುರಾಣಗಳು, ಇತಿಹಾಸ, ಎಷ್ಟೋ ಗ್ರಂಥಗಳು ಇರೋದೆಲ್ಲನೂ ನಮ್ಮ ಭಾರತನ ಹೆಚ್ಚು ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇರೋದೇ ಸಂಸ್ಕೃತದಲ್ಲಿ. ಅಷ್ಟು ಗ್ರಂಥಗಳು ಸಂಸ್ಕೃತದಲ್ಲೇ ಇರಬೇಕಾದ್ರೆ ಸಂಸ್ಕೃತ ಎಷ್ಟು ಮುಖ್ಯ ಅಂತನ್ಬಿಟ್ಟು ಹಾಗೆ ನೋಡೋಕೆ ಹೋದರೆ ಇದು ಬರೀ ನಮ್ಮ ದೇಶಕ್ಕೆ ಮಾತ್ರ ಭಾಷೆ ಅಲ್ಲ, ಇಡೀ ವಿಶ್ವಕ್ಕೆ ಭಾಷೆ. ಅಂದರೆ ಇಲ್ಲಿಂದ ನಮ್ಮ ಜ್ಞಾನ ಎಲ್ಲನೂ ಪಸರಿಸ್ತಿತ್ತು. ಸ್ವಲ್ಪ ಕಾಲದಲ್ಲಿ ಒಂದು ಸ್ವಲ್ಪ ಗ್ರಹಣ ಅಂತ ಹೇಳ್ತಾರಲ್ಲ, ಮಸ್ಕ್ ಆಗಿಬಿಡ್ತು. ಪುನಃ ಇವಾಗ ಸೂರ್ಯನ ಬೆಳಕು ಬೀಳ್ತಾ ಇದೆ ನಮ್ಮ ದೇಶದ ಮೇಲೆ. ಅದು ಕಾರಣ ಎಲ್ರಿಗೂ ಗೊತ್ತಿದೆ. ಅದು ನಮ್ಮ ನಮಸ್ಕಾರ ಅನ್ನೋದ್ರಿಂದ ಹಿಡಿದು ಪ್ರಾರಂಭ ಆಗಿದೆ. ಈಗ ಮುಂಚೆ ಕೊರೋನಾ ಸಮಯದಲ್ಲಿ ನಮ್ಮ ಒಂದು ಹಿನ್ನೆಲೆ, ನಮ್ಮ ಭಾರತೀಯತೆ, ನಮ್ಮ ಸಂಪ್ರದಾಯಗಳು ಪ್ರತಿಯೊಂದೂ ಬೆಳಕಿಗೆ ಬರ್ತಾ ಹೋಯಿತು. ಅದು ಪ್ರಾರಂಭ ಆಗಿದ್ದು ನಮಸ್ಕಾರದಿಂದ. ಕೊರೋನಾ ಎಲ್ಲ ಸಮಯದಲ್ಲೂ ಸೆಕೆಂಡ್ ಹ್ಯಾಂಡ್ ಕೊಡ್ತಾ ಇದ್ರು. ಆವಾಗ ನಮಸ್ಕಾರ ಪ್ರಾರಂಭ ಆಯಿತು. ಈಗ ಎಲ್ಲಿ ಹೋದರೂ ನಮಸ್ಕಾರ ಅಂತ ಹೇಳೋದು ಒಂದು ಶುಭ ಹಾರೈಸೋವಂಥದ್ದು ನಡೀತಾ ಇದೆ. ಅದರಿಂದನೇ ಗೊತ್ತಾಗುತ್ತೆ ಪ್ರತಿಯೊಂದು ಪದಾನು ನಮ್ಮ ದೇಶದ ಎಷ್ಟು ಭಾಷೆಗಳಿದೆಯಲ್ಲ ಅಷ್ಟು ಭಾಷೆನಲ್ಲಿ ಸಂಸ್ಕೃತ ಸಮ್ಮಿಳಿತವಾಗಿಬಿಟ್ಟಿದೆ. ಹಾಲು ಜೇನಿನಂತೆ, ಹಾಲು ಸಕ್ಕರೆ, ಅದು ಬಿಡಿಸ್ಕೊಳಕ್ಕಾಗದೇ ಇರೋವಂಥ ಸಂಬಂಧ ಆ ಸಂಸ್ಕೃತ ಭಾಷೆ. ಅದನ್ನು ಪ್ರತ್ಯೇಕವಾಗಿ ನೋಡೋ ಅಂಥ ಅವಶ್ಯಕತೆಯೇ ಇಲ್ಲ. ನಮಗೆ ಅನ್ನಿಸ್ಬಹುದು ಅಯ್ಯೋ ಬೇಡ ಬೇರೆ ಅಂತ. ತಾಯಿ ತಂದೆ ಹೇಗೆ ನಮ್ಮಲ್ಲಿ ಅವರ ರಕ್ತ ನಮ್ಮಲ್ಲಿ ಹರಿತಿರುತ್ತೆ, ಅದೇ ಥರನೇ ನಮ್ಮ ಇಡೀ ಭಾರತೀಯರಲ್ಲಿ ಸಂಸ್ಕೃತ ಅನ್ನೋದು ಹರಿತಾ ಇದೆ ರಕ್ತ. ಅದನ್ನು ಎಚ್ಚೆತ್ಕೊಳ್ಬೇಕು. ವಿವೇಕಾನಂದರು ಹೇಳಿದ್ರು ಹಿಂದೆ, ಎದ್ದೇಳಿ ಅಂತ ಹೇಳಿಬಿಟ್ಟು. ಈಗ ಪುನಃ ಎಚ್ಚೆತ್ಕೊಳ್ಳೋ ಅಂಥ ಸಮಯ ಬಂದಿದೆ, ಎಚ್ಚೆತ್ಕೊಳ್ತಾ ಇದ್ದಾರೆ. ಆ ಒಂದು ಈ ಕಾಲಘಟ್ಟದಲ್ಲಿ ಹೀಗಿದೆ. ಸುಧರ್ಮ ಪತ್ರಿಕೆ ಪ್ರಾರಂಭ ಮಾಡಿದಾಗ ಬಹಳ ಮಸ್ಕಾಗಿತ್ತು. ಕೆಲವು ನಮ್ಮ ದೇಶದ ಮೇಲೆ ಆಗಿರೋವಂಥ ದಾಳಿ ಇರಬಹುದು, ಮೊಘಲರು ಇರಬಹುದು, ಅದ ನಂತರ ಬ್ರಿಟಿಷರು ಇರಬಹುದು. ಅವಾಗಿನ ಎಲ್ಲ ಏನಾಯಿತು ಅಂತಂದ್ರೆ ನಮ್ಮ ಸಂಪ್ರದಾಯಗಳು ಎಲ್ಲ ಮುಸ್ಕಾಗ್ತಾ ಬಂತು. ತದನಂತರ ಕೂಡ ನಮ್ಮ ದೇಶದ ಭಾಷೆ ಮೇಲೆ ಕೀಳರಿಮೆ ಇರಬಹುದು, ಮತ್ತು ಕೆಲವು ಕೆಟ್ಟ ಭಾವನೆಗಳಿರಬಹುದು. ಅವೆಲ್ಲನೂ ಹೋಗಲಾಡಿಸ್ಬೇಕು. ಉದಾಹರಣೆಗೆ ಸಂಸ್ಕೃತ ಅಂದ ತಕ್ಷಣ ಇದು ಬ್ರಾಹ್ಮಣರ ಭಾಷೆ, ಅವ್ರಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು, ಅದು ಖಂಡಿತ ಸುಳ್ಳದು. ಹಿಂದೆ ನಾಟಕದಲ್ಲಿ ಬರೆದಾಗ ಕಾಳಿದಾಸನ ಕೃತಿಗಳಾಗಿರ್ಬೋದು, ಬಹುಭೂತಿ ನಾಟಕಗಳಿರ್ಬೋದು, ಎಷ್ಟೋ ಗ್ರಂಥಗಳಿರ್ಬೋದು. ವ್ಯಾಸರು ಯಾರು, ವಾಲ್ಮೀಕಿಗಳು ಯಾರು, ಎಲ್ಲ ಹೀಗೆ ನೋಡ್ತಾ ಹೋಯಿತು ಅಂತಂದರೆ ಅದು ಕೇವಲ ಕೆಲವ್ರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಬದುಕಿರುವಂತಹ ಪ್ರತಿಯೊಂದು ಜನರಿಗೆ ತಲುಪಬೇಕಾಗಿರುವಂಥದ್ದು ಎಲ್ಲರ ಭಾಷೆ. ಅದು ಆ ಭಾಷೆಯನ್ನು ಪುನಃ ಎಲ್ರಿಗೂ ಪುನರುಜ್ಜೀವಿಸಬೇಕು ಅಂತ ಹೇಳಿ ವರದರಾಜ ಅಯ್ಯಂಗಾರ್ ಅವರು 1970ರಲ್ಲಿ ಜುಲೈ 15ನೇ ತಾರೀಕು ಇಲ್ಲೇ ಶ್ರೀಮನ್ ಮಹಾರಾಜರು ಸ್ಥಾಪಿಸಿರುವಂಥ ಶ್ರೀಮನ್ ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ವಾಂಸರಾಗಿದ್ದಂಥ ES ವರದಾಚಾರ್ ಅಂತಂದ್ಬಿಟ್ಟು ಅವರು ಮೀಮಾಂಸಾ ಪ್ರಾಧ್ಯಾಪಕರಾಗಿದ್ದರು. ಅವರ ಹಸ್ತದಿಂದ ಈ ಪತ್ರಿಕೆ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ, ಶುಭ ಗಳಿಗೆಯಲ್ಲಿ ಪ್ರಾರಂಭ ಆಯಿತು. ಆ ಗಣಪತಿಯ ಆಶೀರ್ವಾದ ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಇದುವರೆಗೂ ನಡ್ಕೊಂಡು ಬರ್ತಿದೆ. ಈಗಲೇ ನಡ್ಕೊಂಡು ಬರಲಿ ಅಂತ ಹೇಳಿ ಎಲ್ಲರನ್ನ ನಾನು ಕೇಳ್ಕೊಳ್ತೀನಿ ಮತ್ತು ಪ್ರಾರ್ಥಿಸ್ತೀನಿ. ಮತ್ತು ಸುಧರ್ಮ ದಿನಪತ್ರಿಕೆಯ ಸಂಸ್ಥಾಪಕರಾದ ವರದರಾಜ ಅಯ್ಯಂಗಾರ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ವರದರಾಜ ಅಯ್ಯಂಗಾರ್ ಅವರಂದರೆ ಪ್ರಾತಸ್ಮರಣೀಯರವರು. ಅವರು ಇಲ್ಲದೆ ಸುಧರ್ಮ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಮತ್ತು ಅಷ್ಟೇ ಅಲ್ಲ, ಅವರು ಆಗಿನ ಕಾಲದಲ್ಲೇ ಎಷ್ಟೋ ವಿಷಯಗಳನ್ನು
ಆಧುನಿಕವಾಗಿ ಯೋಚನೆ ಮಾಡಿದಂಥವ್ರು. ಕೇವಲ ಕೆಲವು ದಿವಸಗಳದ್ದು ಮಾತ್ರ ಅಲ್ಲ ಯೋಚನೆ ಮಾಡಿದ್ದು. ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಸಂಸ್ಕೃತ ಕೆಲವ್ರಿಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದ್ದಲ್ವಾ. ಅವ್ರ ಹೆಣ್ಣು ಮಕ್ಕಳಿಗೆ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದವರು 63ನೇ ಇಸ್ವಿನಲ್ಲಿ. ಅದು ಬಹಳ ಮುಖ್ಯವಾಗಿದ್ದಂಥದ್ದು, ಯಾರೂ ಇದುವರೆಗೂ ಮಾಡಿರಲಿಲ್ಲ. ಆಗಿನ ಕಾಲದಲ್ಲಿ 63ನೇ ಇಸ್ವಿನಲ್ಲಿ ಹೆಣ್ಮಕ್ಳಿಗೆ ಸ್ಕೂಲಿಗೆ ಕಳಿಸೋದೇ ಕಷ್ಟವಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ಸಂಸ್ಕೃತ ಪಾಠಶಾಲೆಯನ್ನ ಮತ್ತು ಶ್ರೀಕಾಂತ ಸಂಸ್ಕೃತಿ ಸಂಘ ಅಂತ ಹೇಳಿಬಿಟ್ಟು ಹೆಣ್ಣು ಮಕ್ಕಳಿಗೆ, ಬಡ ಮಕ್ಕಳಿಗೆ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಶಾಲೆನ ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು. ಅದು ಎಲ್ಲರೂ ಸಾಮಾನ್ಯವಾಗಿ ಒಳ್ಳೆ ಕೆಲಸ ಆಗಬೇಕು ಅಂದರೆ 108 ಅಡ್ಡಿ ಆತಂಕಗಳು ಇದ್ದೇ ಇರುತ್ತೆ. ಅದೆಲ್ಲ ಇದ್ದರೂ ಕೂಡ ಅವ್ರು ಯಾವುದಕ್ಕೂ ವಿಚಲಿತರಾಗದೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅದನ್ನು ಮುಂದುವರಿಯೋ ಹಾಗೆ ಮಾಡಿದ್ರು. ಈಗಿನ ಕಾಲದಲ್ಲಾದರೆ ಡೊನೇಷನ್ ಅನ್ನೋದು ಹೇಗಾದರೂ ಬರುತ್ತೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಬಹಳಷ್ಟು ಮಾಧ್ಯಮಗಳಿದೆ, ಎಲ್ಲ ಒಂದು ಕಡೆ ಹಾಕಿದ್ರು ಕೂಡ ಒಳ್ಳೆ ಕೆಲಸ ಅಂತ ಅನ್ಸಿದ್ರೆ ಖಂಡಿತ ಎಲ್ಲರೂ ಮುಂದೆ ಬರ್ತಾರೆ. ಆಗಿನ ಕಾಲದಲ್ಲಿ ಈ ಮಾಧ್ಯಮ ಕಮ್ಯುನಿಕೇಷನ್ ಅಂತ ಏನಿದೆ ಅದು ಇರಲೇ ಇಲ್ಲ. ಅವಾಗ ಒಂದು ಪತ್ರ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ ಏನೂ ಇರಲಿಲ್ಲ. ಅಂಥ ಸಮಯದಲ್ಲೂ ಅವರು ಮುಂದಾಲೋಚನೆ, ಅವರ ಮುಂದಾಳುತ್ವದಲ್ಲಿ ಆ ಎಲ್ಲ ಕೆಲಸಗಳು ನಡೀತು. ಅವರು ಅದೊಂದೇ ಕೆಲಸ ಮಾಡಿಲ್ಲ, ಬಹಳಷ್ಟು ಕೆಲಸ ಹೇಳ್ತಾ ಹೋದರೆ ನಮಗೆ ಇಡೀ ದಿನ ಸಾಕಾಗೋದಿಲ್ಲ. ಅದು ಒಂದು ನಾನು ಹೇಳ್ತಾ ಇರೋದು. ನಂತರ ಸುಧರ್ಮನ್ ಪ್ರಾರಂಭ ಮಾಡಿದ್ರು. ಸುಧರ್ಮ ಪ್ರಾರಂಭ ಮಾಡಿದ ಮೇಲೆ ಇದೊಂದು ನಿಜವಾಗ್ಲೂ ವರ್ಲ್ಡ್ ರೆಕಾರ್ಡ್, ಗಿನ್ನೀಸ್ ರೆಕಾರ್ಡ್ ಅಂತ ಹೇಳ್ಬೋದು. ಯಾಕೆಂದರೆ ಸಂಸ್ಕೃತದಲ್ಲಿ ಪತ್ರಿಕೆ ಎಷ್ಟೋ ಭಾಷೆನಲ್ಲಿ ಪತ್ರಿಕೆ ಇದೆ. ನಮ್ಮ ದೇಶ ಭಾಷೆ, ನಮ್ಮ ವಿಶ್ವ ಭಾಷೆ, ಎಲ್ಲ ಭಾಷೆಗಳ ತಾಯಿ ಭಾಷೆ ಅಂತೆಲ್ಲ ಸಂಸ್ಕೃತ ಹೇಳ್ಕೊಂಡು ಹೆಮ್ಮೆ ಪಡ್ತೀವಿ. ಆದರೆ ಅದಕ್ಕೆ ಒಂದು ಪತ್ರಿಕೆ ಅನ್ನೋದೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ 70ನೇ ಇಸ್ವಿನಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದು. ಅಷ್ಟೇ ಅಲ್ಲದೆ ಅವರನ್ನು ಗುರುತಿಸಿ ಆಗಿನ ಕಾಲದಲ್ಲಿ ಸಾಂಸ್ಕ್ರಿಟ್ ಅಡ್ವೈಸರಿ ಕಮಿಟಿ ಅಂತ ಹೇಳಿ ಒಂದಿದೆ, ಅದರೊಳಗೆ ಇವರನ್ನು ನಾಮಿನೇಟ್ ಮಾಡಿದ್ರು 73ನೇ ಇಸ್ವಿನಲ್ಲಿ. ಅದಾದಮೇಲೆ ಅವ್ರಿಗೆ ಇನ್ನೂ ಹೇಳ್ತಾ ಹೋಯ್ತು ಅಂತಂದರೆ, ಇವಾಗ ಎಲ್ಲ ಆಕಾಶವಾಣಿನಲ್ಲಿ ಸಂಪ್ರತಿ ವಾರ್ತಾ ಶ್ರೂಯಂತ ಅಂತ ಹೇಳಿ ಬರುತ್ತಲ್ಲ ಬೆಳಗ್ಗೆ 6:55ಕ್ಕೆ, ಅದನ್ನು ಸಂಸ್ಕೃತ ವಾರ್ತೆ ಬರುತ್ತೆ. ಅದನ್ನು ಪ್ರಾರಂಭ ಮಾಡಿಸಿದ್ದೇ ವರದರಾಜ ಅಯ್ಯಂಗಾರ್ ಅವರು. ಮೊದಲನೇದಾಗಿ ಅಲ್ಲಿ ಮೀಟಿಂಗಿಗೆ ಕರೆದಾಗ ಡೆಲ್ಲಿನಲ್ಲಿ ಇವರು ಕೂಡ ಹೋದರು. ಸುಧರ್ಮಾಗೆ ಅಂತ ಏನೂ ಕೇಳಕ್ಕೆ ಹೋಗಲಿಲ್ಲ. ಅವರು ಸಂಸ್ಕೃತ ಭಾಷೆ ಎಲ್ಲ ಕಡೆನೂ ಪ್ರಸಾರ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಮೊದಲನೇದಾಗಿ ಇಟ್ಟರು. ಏನಪ್ಪ ಅಂತಂದರೆ ರೇಡಿಯೋನಲ್ಲಿ, ಆಗಿನ ಕಾಲದಲ್ಲಿ ಮಾಧ್ಯಮ ಅಂದಿದ್ದು ಒಂದೇ, ರೇಡಿಯೋ ಇದ್ದಿದ್ದು ಒಂದೇ. ಅದಕ್ಕೋಸ್ಕರ ರೇಡಿಯೋನಲ್ಲಿ ನಾವು ಸಂಸ್ಕೃತ ಭಾಷೆಯ ಯಾವುದಾದ್ರೂ ಒಂದು ವಾರ್ತೆಗಳಾದರೂ ಸರಿ ಒಂದು 10 ನಿಮಿಷದಲ್ಲಿ ಪ್ರಸಾರ ಮಾಡಿಕೊಡಿ ಅಂತ ಕೇಳಿದ್ರು. ಆದರೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ಇವ್ರು ಯಾವತ್ತೂ ಅದಕ್ಕೆ ಕಂಗೆಡಲಿಲ್ಲ. ಇಲ್ಲ, ಖಂಡಿತ ಆಗಲೇಬೇಕು. ನೀವು ಮತ್ತೆ ಇಷ್ಟು ದೂರ ನನ್ನನ್ನು ಕರೆಸಿದ್ದು ಯಾಕೆ? ಏಕೆಂದರೆ ಆಗಿನ ಕಾಲದಲ್ಲಿ ವಿಮಾನದಲ್ಲಿ ಹೋಗೋಷ್ಟು ಸೌಲಭ್ಯನೂ ಇರಲಿಲ್ಲ, ಸೌಕರ್ಯನೂ ಇರಲಿಲ್ಲ. ಇವರು ಟ್ರೈನ್ನಲ್ಲಿ 3-4 ದಿವಸ ಪ್ರಯಾಣ. ಮತ್ತು ಅವರು ತುಂಬ ಆಚಾರವಂತರಾಗಿದ್ದರು, ಹೊರಗಡೆ ಎಲ್ಲೂ ಆಹಾರವನ್ನು ತಗೊಳ್ತಾ ಇರಲಿಲ್ಲ. ಇಷ್ಟೆಲ್ಲ ಇದ್ದರೂ ನನ್ನನ್ನು ಇಷ್ಟು ಕಷ್ಟಪಟ್ಟು ನನ್ನನ್ನು ಇಲ್ಲಿ ತನಕ ಕರೆಸಿ ನನ್ನನ್ನು ಯಾತಕ್ಕೋಸ್ಕರ ಕರೆಸಿದ್ರಿ ಅಂತ ಕೇಳಿದ್ರು. 2ನೇ ಮೀಟಿಂಗ್ ಆಯಿತು. ಅದಾದಮೇಲೆ ಕರೆದಾಗ ಆವಾಗ ಇವರು ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿದ್ರು, ಅದನ್ನು ಒಪ್ಕೊಂಡ್ರು. ಅದು ಸಂಸ್ಕೃತ ವಾರ್ತೆ ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ಅಲ್ಲ, ದೂರದರ್ಶನದಲ್ಲಿ ಪ್ರಸಾರ ಆಗ್ತಿದೆ, ವಾರ್ತೆಗಳು ನಡೀತಿದೆ. ಬೇಕಾದಷ್ಟು ಇವಾಗ ಎಷ್ಟೋ ಚಾನೆಲ್ಗಳನ್ನವರು ಸಂಸ್ಕೃತದ ವಿಷಯವಾಗಿ ಬಹಳಷ್ಟು ಚಾನೆಲ್ಗಳು ನಡೀತಾ ಇದೆ. ಅವರು ಹಾಕಿದ್ದ ಅಡಿಪಾಯ ಒಂದು ಒಳ್ಳೆ ಮುಹೂರ್ತ ಅಂತ ಹೇಳ್ಬೋದು. ಈಗ ಹೆಚ್ಚು ಪ್ರಚಾರ ಆಗ್ತಾ ಇದೆ ಎಲ್ಲ ಕಡೆ. ಸಂಸ್ಕೃತದ ಧ್ವನಿ ಎಲ್ರಿಗೂ ಕೇಳಿಸ್ತಿದೆ. ಅದಕ್ಕೆ ಕಾರಣಕರ್ತರು ಅವರು ಅಂತ ಹೇಳ್ಬೋದು. 1985ನೇ ಇಸ್ವಿನಲ್ಲಿ ನಮ್ಮ ಸುಧರ್ಮ ಪತ್ರಿಕೆ ಒಂದು ವಿಶೇಷ ಏನು ಅಂದರೆ, ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಮಾಡ್ತೀವಿ. ಬೇರೆ ಪತ್ರಿಕೆಗಳನ್ನವರು ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಸುಧರ್ಮ ಪತ್ರಿಕೆ ಮಾತ್ರ ಇದುವರೆಗೂ ಬಿಟ್ಟಿಲ್ಲ. ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಆಚರಣೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಜುಲೈ 13ನೇ ತಾರೀಕಿಂದ 15ನೇ ತಾರೀಕು ತನಕ ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನವನ್ನು ನಡೆಸಿದ್ರು ಮೈಸೂರಿನಲ್ಲಿ ಮೊದಲನೇ ಬಾರಿಗೆ. ಅದು ಯಾರೂ ಧೈರ್ಯ ಇರಲಿಲ್ಲ. ಆಗಿನ ಕಾಲದಲ್ಲಿ ನಾ ಹೇಳದ್ನಲ್ಲ, ಒಂದು ಸೌಕರ್ಯ ಇರಲಿಲ್ಲ. ಪ್ರಯಾಣ ಇರಬಹುದು, ಯಾವುದೇ ವಿಷಯವಾಗಿರ್ಬೋದು. ಅದರೊಳಗೂ ಮುಖ್ಯವಾಗಿ ಇನ್ನೊಂದು ಎಷ್ಟು ವಿಶೇಷ ಅಂತಂದರೆ, ಹೆಣ್ಣು ಮಕ್ಕಳಿಗಾಗೆ ಮಹಿಳಾ ಸಂಸ್ಕೃತ ಸಮ್ಮೇಳನ ನಡೆಸಿದ್ರು. ಅದು ತುಂಬ ವಿಶೇಷವಾಗಿರುವಂಥದ್ದು. ಇದುವರೆಗೂ ಎಲ್ಲೂ ನಡೆದಿರಲಿಲ್ಲ. ನಮ್ಮ ಸುಧರ್ಮ ಪ್ರಥಮಗಳ ಆಗರ ಅಂತ ಹೇಳ್ಬೋದು. ಮೊದಲನೇ ಸಂಸ್ಕೃತ ಪತ್ರಿಕೆ ಮೊದಲನೇದಾಗಿ ಆಕಾಶವಾಣಿನಲ್ಲಿ ಪ್ರಾರಂಭ ಮಾಡಿದ್ದು ಸುಧರ್ಮ ಪತ್ರಿಕೆಯಿಂದ. ಮೊದಲನೇದಾಗಿ ಈ ವಿಶ್ವ ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನ ಮಾಡಿದ್ದು ಮೈಸೂರು ನಗರದಲ್ಲಿ. ಮೊದಲನೇದಾಗಿ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ನಮ್ಮ ಸುಧರ್ಮ ವತಿಯಿಂದ ನಡೆದಿದ್ದು. ಈ ಥರ ತುಂಬ ಪ್ರಥಮಗಳು ನಡೀತಾ ಇದೆ ನಮ್ಮ ಪತ್ರಿಕೆ ವತಿಯಿಂದ. ಇದೆಲ್ಲದಕ್ಕೂ ಮುಖ್ಯ ಕಾರಣ
ವರದರಾಜ ಅಯ್ಯಂಗಾರ್ ಅವರು ಅದೇ ಹೇಳಿದ್ನಲ್ಲ ಪ್ರಾತಸ್ಮರಣೀಯರು ಅಂತ ಹೇಳಿಬಿಟ್ಟು, ಖಂಡಿತ ಅವ್ರನ್ನ ಅಂಥ ಒಂದು ಮಹಾನುಭಾವರು ಯಾವಾಗಲೂ ಕ್ಲೀಶೆ ಇದ್ದಾಗ, ಸಂಕಷ್ಟದಲ್ಲಿದ್ದಾಗ ಯಾವುದೇ ರೀತಿಯಲ್ಲಿ ಭಗವಂತ ಅವತರಿಸಿ ಬರ್ತಾನೆ ಅಂತ ಹೇಳ್ತಾರೆ. ಆದರೆ ಎಷ್ಟೋ ರೂಪಗಳಲ್ಲಿ ಬರ್ತಾ ಇದ್ದಾರಲ್ಲ, ಅದರೊಳಗೆ ಇವರು ಒಬ್ಬರು ಅಂತ ಹೇಳ್ಬೋದು. ಅವರ ಹಾಕಿಕೊಟ್ಟಂಥ ಹೆಜ್ಜೆಯಲ್ಲಿ ನಾವು ತುಂಬ ಏನು ಹೇಳ್ತಾರೆ, ಧೂಳು ಕಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನು ಹೇಳೋದು ಗೊತ್ತಿಲ್ಲ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ಕೊಳ್ತೀನಿ. ನೀವು ಅನೇಕ ಪ್ರಥಮಗಳನ್ನ ಹೇಳಿದ್ರಿ, ಖುಷಿ ಆಗುತ್ತೆ. ಆದರೆ ಆ ಪ್ರಥಮಗಳ ಹಿಂದೆ ಇದ್ದಂಥ ಸವಾಲುಗಳೇನಿತ್ತು ಆಗನ್ನ ಒಂದು ಕಾಲ ಅಂತ ಹೇಳಿದ್ರೇ ನೀವು ಹೇಳ್ದಂಗೆ ಯಾವುದು ಕಮ್ಯುನಿಕೇಷನ್ ಮಾಧ್ಯಮಗಳಿರಲಿಲ್ಲ, ಏನೂ ಇರಲಿಲ್ಲ. ಅಂಥ ಪ್ರಥಮಗಳನ್ನ ಮಾಡಿಸೋ ಹಿಂದೆ ಅಷ್ಟೊಂದು ಸವಾಲುಗಳನ್ನ ಎದುರಿಸುವಂಥ ಸಿಚುವೇಶನ್ ನಿಮ್ಗೆ ಹೇಗಿತ್ತು, ಆವಾಗ ಹೇಗಿದ್ದಿರ್ಬೋದು? ಬಹಳಷ್ಟು ಇದ್ದೇ ಇರುತ್ತೆ ಖಂಡಿತ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರು, ಇವಾಗ ನೀವೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀರ ಈಗ ತಾನೇ ಹೊಸದಾಗಿ, ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಜನರನ್ನು ಸೇರಿಸ್ಬೇಕು, ಇದು ಒಳ್ಳೇದಾ ಕೆಟ್ಟದ್ದಾ ನೋಡಬೇಕು, ಎಷ್ಟು ಜನ ಸೇರಬಹುದು. ಸಾಮಾನ್ಯವಾಗಿ ಒಳ್ಳೆ ಕಾರ್ಯಕ್ರಮ ಅಂತಂದರೆ ಸ್ವಲ್ಪ ಹಿಂದೇಟು ಹಾಕೋದು ಜಾಸ್ತಿ ಎಲ್ಲರೂ. ಹಾಗಿರ್ಬೇಕಾದ್ರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಸರಿಯಾದಂಥ ರೀತಿಯಲ್ಲಿ ಮಾರ್ಗ ಕೊಟ್ಟು ಮಾರ್ಗದರ್ಶನ ಮಾಡಿ, ಇಲ್ಲ ಇದು ಈ ಕಾರ್ಯಕ್ರಮ ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ತಿಳಿಸ್ಕೊಟ್ರೆ ಖಂಡಿತ ಎಲ್ಲರೂ ಬರ್ತಾರೆ. ಸವಾಲುಗಳನ್ನು ಎದುರಿಸಿದಾಗಲೇ ನಮಗೆ ಸಂತೋಷ ಆಗೋದು, ಕೊನೆಗೆ ಗೆಲುವು ಸಿಕ್ಕಿದಾಗ. ಅಲ್ಲಿ ತನಕ ಸಿಗೋದು ಖಂಡಿತ ಸಾಧ್ಯನೇ ಇಲ್ಲ. ಅದು ಒಂದೊಂದು ಹೆಜ್ಜೆನಲ್ಲೂ ಖಂಡಿತ ಇದ್ದೇ ಇರುತ್ತೆ. ಇವಾಗ ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನ ನಡೆಸಿದಾಗ ಅಷ್ಟೊಂದು ಸುಲಭವಾಗಿ ಏನಿರಲಿಲ್ಲ. ಏಕೆಂದರೆ ಅದಕ್ಕೆ ಹಣಕಾಸಿನ ಖರ್ಚು ಇದ್ದೇ ಇರುತ್ತೆ. ಮತ್ತು ಅಲ್ಲಿಂದ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರಬಹುದು, ಅಸ್ಸಾಂ ಇರಬಹುದು, ಬಹಳಷ್ಟು ಕಡೆಯಿಂದ, ಈ ದಕ್ಷಿಣ ಕಡೆಯಿಂದ ಬಂದಂಥವ್ರು, ಅವ್ರಿಗೆಲ್ರಿಗೂ ಜಾಗ ಮಾಡಿಕೊಡ್ಬೇಕಾಗಿರೋವಂಥದ್ದು, ಇಳ್ಕೊಳಕ್ಕೆ ವ್ಯವಸ್ಥೆ, ಆಹಾರ ಎಲ್ಲ ಪ್ರತಿಯೊಂದೂ ಬೇಕಾಗತ್ತೆ. ಅದಕ್ಕೆಲ್ಲನೂ ಹೇಗೆ ಹೊಂದಿಸಿದ್ರು ಹಣ ನನಗೆ ಅಷ್ಟು ವಿವರವಾಗಿ ಗೊತ್ತಿಲ್ಲದೆ ಇದ್ದರೂ ಖಂಡಿತ ಆ ಒಂದು ವರ್ಷದ್ದು ತುಂಬ ಚೆನ್ನಾಗಿ ನಡೀತು ಅಂತ ಹೇಳಿ ನಾನು ಇಲ್ಲಿ ಚಿತ್ರಗಳನ್ನೆಲ್ಲ ನೋಡ್ತೀನಿ. ಛಾಯಾಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ಮಹಾರಾಜರು ಕೂಡ ಭಾಗವಹಿಸಿದ್ರು. ಆಮೇಲೆ ಈಗಿನ ಪರಕಾಲ ಸ್ವಾಮಿಗಳಿದಾರಲ್ಲ, ಈಗಿನ ಹಿಂದಿನವರು ರಂಗನಾಥ ಸ್ವಾಮಿಗಳು, ಅವರು ಕೂಡ ಭಾಗವಹಿಸಿದ್ರು. ಅಂದರೆ ಅವರ ಆಶೀರ್ವಚನದಿಂದ, ದಿವ್ಯ ಒಂದು ಸಾನ್ನಿಧ್ಯದಿಂದ ನಡೀತು. ಅದರಿಂದ ಎಲ್ಲರ ಒಂದು ಸೇರುವಿಕೆಯಿಂದ ಆಗಿದಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ಇದ್ದೇ ಇರುತ್ತೆ ಖಂಡಿತ ಕಷ್ಟಗಳು ಅನ್ನೋದು. ಅದಕ್ಕೋಸ್ಕರ ಹೆದರ್ಕೋಬಾರ್ದು. ಹೆದರ್ಕೊಳ್ಳದೆ ನಾವು ಮುನ್ನುಗ್ಗಬೇಕು. ಅದು ಇಲ್ಲ ಮಾಡಬೇಕು ಅಂತ ಒಂದ್ಸಲಿ ತೀರ್ಮಾನ ಮಾಡಿದ್ಮೇಲೆ ಎಡರು ತೊಡಗರು ಇದ್ದೇ ಇರುತ್ತೆ. ಅದನ್ನೆಲ್ಲ ಮುಗಿದ ಮೇಲೆ ಖಂಡಿತ ಒಂದು ಸಂತೋಷ ಅಂತೂ ಸಿಗುತ್ತೆ. ಅವತ್ತು ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗ, ಒಂದು ಮನೆ ಪತ್ರಿಕೆ ತಲುಪಬೇಕು ಅಂದಾಗ ನಿಮ್ಮ ಸವಾಲು ಏನಿತ್ತು? ಮುಖ್ಯವಾಗಿ ಈ ಪತ್ರಿಕೆ ಪ್ರಿಂಟ್ ಆಗಿದೆ, ಇವಾಗ ಯಾರಿಗೆ ತಲುಪಿಸ್ಬೇಕು, ಹೇಗೆ ತಲುಪಿಸ್ಬೇಕು? ಆವತ್ತಿನ ದಿನ ಹೇಗಿತ್ತು ಒಂದು ಮನೆಗೆ ನೀವು ಹೋಗಿ ಪತ್ರಿಕೆನ ತಲುಪಿಸ್ಬೇಕು ಅಂದರೆ? ಮೊದಲನೇ ದಿವಸ ಪತ್ರಿಕೆ ಪ್ರಿಂಟ್ ಆಗಿದೆ. ಮಾರನೇ ದಿವಸದಿಂದನೇ ನಮಗೆ ಅಂಚೆ ಇಲಾಖೆಯಿಂದ ಅವಕಾಶ ಸಿಕ್ತು, ನಮಗೆ ಪರ್ಮಿಷನ್ ಸಿಕ್ತು. ಅದಕ್ಕೆ ಅವತ್ತಿನ ದಿವಸದಿಂದಾನೇ, ಮಾರನೇ ದಿವಸದಿಂದಾನೇ ನಾವು ಪತ್ರಿಕೆಗಳನ್ನು ಎಲ್ಲ ಭಾರತಾದ್ಯಂತ ನಮಗೆ ಪತ್ರಿಕೆನ ರವಾನಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಕಡಿಮೆ ಅಂಚೆ ಒಂದು ಲಗತ್ತಿಸಿ, ಅಂಚೆ ಚೀಟಿನ ಲಗತ್ತಿಸಿ ಕಳಿಸೋವಂಥದ್ದು ವ್ಯವಸ್ಥೆ ಆಯಿತು. ಬಹಳಷ್ಟು ವಿದ್ವಾಂಸರು ಎಲ್ಲರೂ ಒಂದು ಹೊಸದಾಗಿ ಪತ್ರಿಕೆ ಸ್ಟಾರ್ಟ್ ಆಗಿದೆ, ಪತ್ರಿಕೆ ಪ್ರಾರಂಭ ಆಯಿತು ಅಂತಂದಾಗ ಬಹಳ ಜನ ಆಗಿನ ಕಾಲದಲ್ಲಿ ಅಂಚೆ ಮೂಲಕನೇ ಎಲ್ಲನೂ ವ್ಯವಹಾರ ಮಾಡ್ತಿದ್ರು. ದೂರವಾಣಿ ಅನ್ನೋದು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಸುಮಾರು ಜನ ಎಷ್ಟೋ ವಿಶ್ವವಿದ್ಯಾಲಯಗಳನ್ನೆಲ್ಲ ಸಂಪರ್ಕ ಮಾಡಿ ಎಲ್ಲ ಮಾಡಿ, ಆವಾಗ ಎಲ್ಲರೂ ತುಂಬ ಕಡಿಮೆ ಇದ್ದರು, ಅವಾಗಿನ ಹೆಚ್ಚು ಜನ ಇರಲಿಲ್ಲ. ಆಮೇಲೆ ಗೊತ್ತಾಗ್ತಾ ಎಲ್ರಿಗೂ ಪತ್ರಿಕೆ ಬಗ್ಗೆ ವಿಷಯನೂ ತಿಳಿಯಿತು. ಎಲ್ಲರೂ ತರಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಷ್ಟೇ ಅಲ್ಲದೆ ವಿದ್ವಾಂಸರೆಲ್ಲರೂ ನಾವು ಪತ್ರಿಕೆನಲ್ಲಿ ಬರಿಬೇಕು ಅನ್ನೋ ಉತ್ಸಾಹ ಕೂಡ ತೋರಿಸಿದ್ರು. ಇದಕ್ಕೆ ಮುಂಚೆ ಹೇಳಬೇಕು ಅಂತಂದರೆ ಪತ್ರಿಕೆ ಪ್ರಾರಂಭ ಮಾಡಿದ್ದಾಗ ತಿಳಿತಾ ಏನಾಯಿತು ಅಂತಂದರೆ ಎಲ್ಲರೂ ಪತ್ರಿಕೆಗೆ ಬರೆಯೋಕ್ಕೂ ಪ್ರಾರಂಭ ಮಾಡಿದ್ರು. ಪತ್ರಿಕೆನಲ್ಲಿ ನಮ್ಮ ಲೇಖನಗಳು ಬರ್ತಿದೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೂ ತಿಳಿಸ್ತಾ ಬಂದರು. ಹೀಗೆ ಹೆಚ್ಚು ಜನರಿಗೆ ತಲುಪ್ತಾ ಹೋಯಿತು ಈ ಪತ್ರಿಕೆ. ಮತ್ತೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಏನು ಬದಲಾಗಿದೆ ನಿಮ್ಮ ಒಂದು ಸುಧರ್ಮ ಪತ್ರಿಕೆಯಲ್ಲಿ? ಒಂದೇ ಥರ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಅವಾಗ ಮಾಧ್ಯಮಗಳು ಇರಲಿಲ್ಲ, ಈಗ ಮಾಧ್ಯಮಗಳು ಹೆಚ್ಚಾಗಿದೆ. ಸಮಸ್ಯೆ ಹಾಗೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚು ಮಾಧ್ಯಮಗಳಾದರೆ, ಹಿಂದೆ ಯೂಟ್ಯೂಬ್ ಇದೆಯಲ್ಲ, ಅಂದರೆ ಈಗ ಒಂದು 5-6 ವರ್ಷ ಅಂತ ಇಟ್ಕೊಳ್ಳಿ, ಆವಾಗ 1 ಗಂಟೆ ಕಾಲದ ಕಾರ್ಯಕ್ರಮನ ನೋಡೋಕ್ಕೆ ಪೇಷನ್ಸಿಂದ ನೋಡ್ತಿದ್ರು, 20 ನಿಮಿಷ ಇದ್ರೂ ನೋಡ್ತಿದ್ರು. ಈಗ ಶಾರ್ಟ್ಸ್ ಅಂತ ಬಂದಿದೆ, ಅದನ್ನು ಕೂಡ ಏನು ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ. ಅಂಥ ಇಂಪೇಷನ್ಸ್ ಆಗಿದೆ ನಮ್ಮ ಜನಗಳಿಗೆ. ಯಾರಿಗೂ ಕೂಡ ತಾಳ್ಮೆ ಅನ್ನೋದೇ ಇಲ್ಲ.
ನಮ್ಮದು ಈಗಲೇ ಆಗಿಬಿಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ. ಈ ಗೂಗಲ್ ಪೇ ಹೀಗೆ ಪ್ರೆಸ್ ಮಾಡಿದ ತಕ್ಷಣ ದುಡ್ಡು ಹೊಟ್ಟೋಗ್ಬಿಡ್ಬೇಕು, ಪ್ರೆಸ್ ಮಾಡಿದ ತಕ್ಷಣ ದುಡ್ಡು ಬಂದುಬಿಡ್ಬೇಕು. ಪತ್ರಿಕೆನೂ ಹಾಗೆ, ಯಾರಿಗೂ ತಾಳ್ಮೆ ಇಲ್ಲ. ಒಂದು ಭಾಷೆ ಅನ್ನೋದು ಅಷ್ಟು ಸುಲಭವಾಗಿ ಏನು ಇವತ್ತು ನೋಡದೆ ಬಂದ್ಬಿಡುತ್ತೆ ಅನ್ನೋ ರೀತಿನಲ್ಲಿ ಯಾವುದೂ ಇಲ್ಲ. ಎಷ್ಟು ತಾಳ್ಮೆ ವಹಿಸ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಅದು ದಕ್ಕತ್ತೆ, ಅದು ಸುಲಭವಾಗಿ ಸಿಗುತ್ತೆ ಅಂತ ಅನ್ನೋದು ತಪ್ಪು. ದಕ್ಕಬೇಕು ಅಂತಂದರೆ ನಾವು ಸ್ವಲ್ಪನಾದ್ರೂ ತಾಳ್ಮೆಯಿಂದ ಅದನ್ನು ವಿವೇಚನೆಯಿಂದ ಕೂಡಿ ಮಾಡಿದ್ರೆ ಮಾತ್ರ ಅದು ದಕ್ಕುವಂಥದ್ದು. ಈಗ ಬಹಳಷ್ಟು ಜನಕ್ಕೆ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಪತ್ರಿಕೆ ಅಂತೂ ತಲುಪ್ತಿದೆ, ಏಕೆಂದರೆ ಸಂಸ್ಕೃತ ಭಾಷೆಯ ಬಗ್ಗೆ ಹೆಚ್ಚು ತಿಳಿತಾ ಹೋಗ್ತಿದ್ದಂಗೆ ಇಲ್ಲ ಈ ಭಾಷೆ ನಿಜವಾಗ್ಲೂ ಇದರೊಳಗೆ ಏನೋ ಇದೆ ಅಂತ ತಿಳ್ಕೊಳ್ತಿರೋದ್ರಿಂದ ಅದ್ರ ಬಗ್ಗೆ ಆಸಕ್ತಿ ಇರೋವಂಥವ್ರು, ಬಹಳಷ್ಟು ಜನ ಕಲಿಬೇಕು ಅಂತಿರೋವಂಥವ್ರು, ವಿದ್ಯಾವಂತರು ತುಂಬಾ ಯುವಕರು ಇರಬಹುದು, ಆಮೇಲೆ ರಿಟೈರ್ ಆಗಿರೋವಂಥವ್ರು ಇರ್ಬೋದು, ಅವರೆಲ್ಲ ಸಂಸ್ಕೃತ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಅದರಿಂದ ಏನಾಗ್ತಿದೆ ಅಂತಂದರೆ ಪತ್ರಿಕೆಯೂ ಕೂಡ ಇಲ್ಲ, ಇದರೊಳಗೆ ಏನೋ ಇದೆ. ಪ್ರತಿದಿನ ನಮಗೆ ಈಗ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಇರೋದಿಲ್ಲ. ಪತ್ರಿಕೆ ಇತ್ತು ಅಂತಂದರೆ ಯಾವಾಗ ಸಮಯ ಸಿಕ್ಕಿದ್ರೆ ಅವಾಗ ಓದ್ಬೋದು. ನಮ್ಮ ಪತ್ರಿಕೆ ಬರೀ ಇದು ಏನು ಫಿಸಿಕಲ್ ಕಾಪಿ ಮಾತ್ರ ಇಲ್ಲ, ಈ ಪೇಪರು ಸಿಗ್ತಾ ಇದೆ ಈಗ. ಅದರಿಂದ ಹೇಗೆ ಬೇಕಾದ್ರೂ ಅವರು ಯಾವ ಜಾಗದಲ್ಲಿ ಇದ್ರೂ ಇಡೀ ವಿಶ್ವದಲ್ಲಿ ನಮ್ಮ ಪತ್ರಿಕೆ ಲಭ್ಯ ಇದೆ. ಅದರ ಓದುವವರ ಸಂಖ್ಯೆ ಇನ್ನೂ ಗಣನೀಯವಾಗಿ ಹೆಚ್ಚಾಗಬೇಕು ಅನ್ನೋದಿದೆ. ಇವಾಗ ಅದೇ ತುಂಬ ಡಿಸ್ಟ್ರಾಕ್ಷನ್ಸು ಹೆಚ್ಚು ಇರೋದ್ರಿಂದ ಅವಾಗ ಇರಲಿಲ್ಲ, ಇವಾಗಿದೆ. ಮತ್ತೆ ಇನ್ನೊಂದು ಪ್ರಥಮ ಅಂತ ಹೇಳಿದ್ರೆ ಇವಾಗ ತಾನೇ ಹೇಳಿದ್ರಿ ಈ ಪೇಪರ್ ಅಂತ ಹೇಳಿ, ಪ್ರಥಮ ಸಂಸ್ಕೃತ ಈ ಪೇಪರ್ ಅಂದ್ರೆ ಹೌದು, ಸುಧರ್ಮ ಪತ್ರಿಕೆ ಬಗ್ಗೆ ಹೇಳ್ಬೇಕಂದ್ರೆ ಹೇಗೆ ನಡೀತದೆ ಅದು ಆಫ್ಲೈನ್ ಬಿಟ್ಟು? ಮೊದಲನೇದಾಗಿ ನಾನು ನೆನೆಸ್ಕೋಬೇಕು ಈ ಪೇಪರ್ ಆಗಕ್ಕೆ ಕಾರಣ ಏನು ಅಂತಂದರೆ ನಾವು ಕೆಲಸ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಇಬ್ಬರು ಪತಿ ಪತ್ನಿಯರು ಬಂದರು, ಬೆಂಗಳೂರಿನವರು, ಅರ್ಜುನ್ ದಂಪತಿಗಳು. ಅವ್ರು ಬಂದುಬಿಟ್ಟು ನಮಗೆ ಆವಾಗ ಟೆಕ್ನಾಲಜಿ ಅನ್ನೋದು, ಈ ತಂತ್ರಜ್ಞಾನ ಅನ್ನೋದು ಹೊಸದು ಸ್ವಲ್ಪ ನಮಗೆ. ಈ ಕಾರಣದಿಂದಾಗಿ ಇಲ್ಲ ಈ ಪೇಪರ್ ಅಂತ ಮಾಡ್ಬೋದು. ಈ ಪೇಪರ್ ಅನ್ನೋದು ಕೇಳಿದ್ವಿ ನಾವು, ಆದರೆ ನಮ್ಮ ಪತ್ರಿಕೆಯನ್ನು ಮಾಡಬೇಕು ಅಂದರೆ ಹೇಗೋ ಏನೋ, ಅದು ಎಷ್ಟು ನಂಬಿಕೆ ಇದೆ ಇಲ್ಲ ಅದೆಲ್ಲನೂ ನಾವು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಆ ಕಾರಣದಿಂದ ಆಗಲಿ ನೋಡೋಣ ಅಂತಂದ್ಬಿಟ್ಟು ಇಲ್ಲ, ಅವರು ತುಂಬಾ ಇದು ಮಾಡಿದ್ರು. ಇಲ್ಲ, ನಿಮ್ಮ ಪತ್ರಿಕೆ ಖಂಡಿತ ಇಡೀ ವಿಶ್ವಕ್ಕೆ ತಲುಪತ್ತೆ, ನೀವು ಮಾಡಬಹುದು ಅಂಥೇಳಿ. ಆಯಿತು ಅಂಥೇಳಿ ಒಂದು ವಾರ ಸಮಯ ತೊಗೊಂಡ್ವಿ. ಆಮೇಲೆ ನಾವು ಇಬ್ಬರೂ ನಮ್ಮ ಮನೆಯವರು ಸಂಪತ್ ಕುಮಾರ್ ಅವರು ನಾವು ಇಬ್ಬರು ಕೂತ್ಕೊಂಡು ಮಾತಾಡಿದ್ವಿ, ಮಾಡ್ಬೋದಾ ಏನು ಅಂತಂದ್ಬಿಟ್ಟು ಅಂತ. ಆಗಲಿ ಒಂದು ಹೆಜ್ಜೆ ಮುಂದೆ ಇಡೋಣ, ಏಕೆಂದರೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದರೆ ಇದ್ದೇ ಇರುತ್ತೆ ಎಡರು ತೊಡರುಗಳು. ಅದರಿಂದ ನೋಡೋಣ ಅಂತ ಹೇಳಿ ಮೊದಲನೇದಾಗಿ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಆವಾಗ ನೆಟ್ವರ್ಕು ಅದೆಲ್ಲ ತುಂಬ ಕಡಿಮೆ, ಅಷ್ಟೊಂದಿರಲಿ ಪ್ರಾರಂಭ ಆಗಿದ್ದು. ಅದರಿಂದ ಅವಾಗಿಂದ ಪ್ರಾರಂಭ ಮಾಡಿದಾಗ ಮೊದಲು ಒಂದು 3 ತಿಂಗಳಿನಲ್ಲಿ 10 ದೇಶದವರು ನೋಡಿದ್ರು. ಅದಾದಮೇಲೆ 1 ವರ್ಷ ಆಗೋಷ್ಟೊತ್ತಿಗೆ 99 ದೇಶಗಳಿಂದ ನೋಡೋಕ್ಕೆ ಶುರು ಮಾಡಿದ್ರು. ಅದು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಕೊಟ್ಟರು ಅವರು 1 ವರ್ಷ ಆದಮೇಲೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಅಥವಾ ನಿಮಗೆ ನಮಗಂತೂ ಆಶ್ಚರ್ಯ ಆಯ್ತು. ಯಾಕೆಂದರೆ ಆಫ್ಘಾನಿಸ್ತಾನ ಆ ಕಡೆ ಪ್ರದೇಶದಿಂದ ಮುಸ್ಲಿಂ ಕಂಟ್ರಿನಲ್ಲಿರೋವಂಥವ್ರು ಎಷ್ಟೋ ಜನ ಓದೋಕ್ಕೆ ಪ್ರಾರಂಭ ಮಾಡಿದ್ರೆ ಹೆಸರೇ ನಮಗೆ ಗೊತ್ತಿರಲಿಲ್ಲ ಎಷ್ಟೋ ಪ್ರದೇಶಗಳದು. ಅಂಥ ದೇಶದವರೆಲ್ಲನೂ ಓದಕ್ಕೆ ನೋಡ್ತಿದ್ದಾರೆ. ಅಂದರೆ ತುಂಬ ಕಡಿಮೆ ಇತ್ತು ಅವಧಿ, ಓದ್ತಾ ಇರೋವಂಥದ್ದು ಅವಧಿ ಎಲ್ಲನೂ 1 ನಿಮಿಷ 2 ನಿಮಿಷ ಅಟ್ಲೀಸ್ಟ್ ಸುಧರ್ಮ ಪತ್ರಿಕೆನ ತೆರೆದಿದ್ದಾರೆ ಅನ್ನೋದು ಒಂದು ನಮಗೆ ಸಂತೋಷದ ವಿಷಯ. ಅಮೇರಿಕಾನವರು ತುಂಬ ಓದ್ತಾ ಇದ್ದರು, ಭಾರತದವರು ಇದ್ದರು, ಪಾಕಿಸ್ತಾನದವರು ಕೂಡ ಇದ್ದರು. ಅದು ಒಂದು ಹೆಮ್ಮೆ ವಿಷಯ, ಸಂಸ್ಕೃತ ಪತ್ರಿಕೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನಮಗೆ ಸಂತೋಷವಾಗಿರುವಂಥದ್ದು ಅಂದರೆ ಶ್ರೀಲಂಕಾನಲ್ಲಿ ಬೌದ್ಧ ಶಾಲೆಗಳಿದೆ. ಅಲ್ಲಿ ನಮ್ಮ ಪತ್ರಿಕೆನ ಈ ಪೇಪರ್ನ ಅವರು ಪ್ರಿಂಟೌಟ್ ತೆಗೆದು ಆ ಪತ್ರಿಕೆನ ಓದಿಸೋರು ಆ ಮಕ್ಕಳ ಹತ್ರ. ಅದೊಂದು ತುಂಬ ಹೆಮ್ಮೆ ಮತ್ತು ಸಂತೋಷದ ವಿಷಯ. ಮತ್ತು ನಮ್ಮ ಪತ್ರಿಕೆ ಮುಂಚೆ ಎಲ್ಲನೂ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ನೇಪಾಳ್ನಲ್ಲಿ. ಆವಾಗ ಅದೇನೋ ನನಗೆ ಗೊತ್ತಿಲ್ಲ, ಅಂಚೆ ಚೀಟಿನ ಅಲ್ಲಿ ಇದ್ದರೂ ನಮ್ಮದೇ ಚೀಟಿ ಇದ್ದರೂ ಕೂಡ ಅಲ್ಲಿಗೂ ಕಳಿಸ್ತಿದ್ವಿ. ಅಲ್ಲೂ ಪ್ರತಿದಿನ ಪತ್ರಿಕೆ, ಪ್ರತಿದಿನ ಅಂದರೆ ನಾಳೆನೇ ಹೋಗ್ತಿರ್ಲಿಲ್ಲ, ತುಂಬ ನಿಧಾನ ಆಗ್ತಿತ್ತು. ಆದರೂ ಕೂಡ ಅವರು ಯಾವಾಗ ದಿನ ಬರ್ತಿರುತ್ತಲ್ಲ ಆ ಪತ್ರಿಕೆ, 15 ದಿವಸದ ಹಳೇದಾದರೂ ಕೂಡ ಪ್ರತಿದಿನ ಪತ್ರಿಕೆ ಬರ್ತಿತ್ತು. ಅದರೊಳಗಿರೋ ಸುಭಾಷಿತ ಇರ್ಬೋದು, ಲೇಖನಗಳಿರ್ಬೋದು,
ಪ್ರತಿದಿನ ಓದೋರು ಅವರೆಲ್ಲನೂ. ಅಲ್ಲಿ ಒಂದು ಪಾಠಶಾಲೆ ಎಲ್ಲ ಇರುವಂಥದ್ದು. ಹಾಗೆ ಬೌದ್ಧ ಶಾಲೆನಲ್ಲಿ ಕೂಡ ನಮ್ಮ ಪತ್ರಿಕೆನ ಓದ್ತಾ ಇದ್ರು ಅನ್ನೋದು ಒಂದು ದೊಡ್ಡ ಹೆಮ್ಮೆ ನಮಗೆ, ಸಂತೋಷದ ವಿಷಯ. ಈ ಪೇಪರು ಇದು ಸುಧರ್ಮ ವಿಶ್ವಾದ್ಯಂತ ಪ್ರಚಾರ ಆಗೋಕ್ಕೆ ಅವರಿಬ್ಬರು ದಂಪತಿಗಳು ನಮಗೆ ಕಾರಣಕರ್ತರು. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಇವತ್ತು ಈ ಪೇಪರ್ನ 3 ದೇಶಗಳಲ್ಲಿ ನೋಡ್ಬೋದು. ಹಾಂ, ಮತ್ತೆ ಇವಾಗ ನೀವು ಹೇಳಿದ್ರೆ ತಂತ್ರಜ್ಞಾನ ಮುಂದೆ ಏನಾದರೂ ಇದೆಯಾ ಡಿಜಿಟಲ್ ಮಾಧ್ಯಮಕ್ಕೆ ಸುಧರ್ಮ ಅವರು ಬರೋಂಥ ಚಾನ್ಸಸ್ಗಳು? ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಈ TRP ಟಿವಿ ಅವ್ರಿಗೇನೆ ಮಾಧ್ಯಮದವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಖಂಡಿತ ನೀವು ಹೇಳ್ದಂಗೆ ಯೂಟ್ಯೂಬ್ ಶಾರ್ಟ್ಸ್ ಗಳಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂದ ಎಲ್ಲ 30 ಸೆಕೆಂಡ್ ನ್ಯೂಸ್ ಬಂದ್ಬಿಟ್ಟಿದೆ. ಹೌದು, ಸುಧರ್ಮದವ್ರದ್ದು ಏನಾದ್ರು ಫ್ಯೂಚರ್ ಪ್ಲಾನ್ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಏನಿಲ್ಲ. ಪತ್ರಿಕೆ ಚೆನ್ನಾಗಿ ಎಲ್ಲಾರ್ಗೂ ತಲುಪಲಿ ಅನ್ನೋದೇ ಒಂದು ಆಸೆ ಅಷ್ಟೇ. ಈ ಸುಧರ್ಮ ಇಂದ ಸಂಸ್ಕೃತ ಭಾಷೆ ಪ್ರಚಾರ ಆಗಬೇಕು, ಪ್ರಸಾರ ಆಗಬೇಕು ಅನ್ನೋದು ಒಂದೇ ಒಂದು. ಅದು ಪ್ರತಿದಿನ ನಡೀತಾ ಇದೆಯಲ್ಲ. ಅಂದರೆ ಭಾಷೆ ಯಾವುದಾದ್ರೇನು, ಆದರೆ ಸಂಸ್ಕೃತ ಭಾಷೆ ಅನ್ನೋದು ಒಂದು ವಿಶೇಷ ಅಷ್ಟೇ. ಅದು ಎಲ್ಲ ಭಾಷೆಗಳ ತಾಯಿ ಭಾಷೆ. ನಾವು ಅದನ್ನು ಮರಿಬಾರ್ದು. ಈ ಟೆಕ್ನಾಲಜಿ ಅಂತೂ ತುಂಬ ಈಗ ಆಗ್ತಾ ಇದೆ. ಇಂಜಿನಿಯರು, ಡಾಕ್ಟ್ರ್ ಇರ್ಬೋದು, ಲಾಯರ್ ಇರ್ಬೋದು, ಅಥವಾ ಈ ತಂತ್ರಜ್ಞಾನದಲ್ಲೇ ಬೇಕಾದಷ್ಟು ಬೇರೆ ಬೇರೆ ವಿಧಗಳಿದೆ. ಅದು ಎಲ್ಲವೂ ಸಂಸ್ಕೃತ ಭಾಷೆಯಲ್ಲಿ ನಮ್ಮ ಹಿಂದೆನೇ ಕೊಟ್ಟುಬಿಟ್ಟಿದ್ದಾರೆ. ಉದಾಹರಣೆಗೆ ಪುಷ್ಪಕ ವಿಮಾನನೇ ಇರ್ಬೋದು, ಸೇತುವೆ ಕಟ್ಟಿದ ರಾಮ ಸೇತು ನೋಡಿ. ಈಗ ಎಷ್ಟೋ ಸೇತುವೆಗಳು 50 ವರ್ಷದಿಂದ 20 ವರ್ಷದಿಂದ ಹಾಳಾಗೋಗ್ಬಿಟ್ಟಿದೆ. ಆದರೆ ರಾಮ ಸೇತು ನೀರು ಮೇಲೆ ಇದ್ದರೂ, ಸೇತುವೆ ಮುಳುಗಿದ್ರು ಇನ್ನೂ ಗಟ್ಟಿಯಾಗಿ ಕೂತಿದೆ ಅಂದರೆ ಎಷ್ಟು ಟೆಕ್ನಾಲಜಿ ಇರ್ಬೋದು ಆಗಿನ ಕಾಲದಲ್ಲಿ. ಅದೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ಸಂಸ್ಕೃತ ಕಲಿಬೇಕು ನಾವು. ಖಂಡಿತ. ವರದರಾಜ ಅಯ್ಯಂಗಾರ್ ಅವರು ಆದ್ಮೇಲೆ KV ಸಂಪತ್ ಅವರು ಸಂಸ್ಕೃತ ದಿನಪತ್ರಿಕೆ ಏನಿದೆ ಸುಧರ್ಮ ಅದನ್ನ ನಡೆಸಲಿಕ್ಕೆ ತಗೊಳ್ತಾರೆ ಕೈಗೆ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಂಪತ್ ಕುಮಾರ್ ಅವರು ವರದರಾಜ ಅಯ್ಯಂಗಾರ್ ಅವರ ಪುತ್ರ. ಪತ್ರಿಕೆ ಪ್ರಾರಂಭ ಆದಾಗ ಇನ್ನೂ ವಿದ್ಯಾರ್ಥಿ ಅವರು. ಅದಾದಮೇಲೆ ಅವರು BCom ಮುಗಿಸಿದ್ರು. ಜೊತೆನಲ್ಲೇ ಸಂಸ್ಕೃತ ಪಾಠಶಾಲೆಯಲ್ಲಿ ಕೂಡ ಸಾಹಿತ್ಯವನ್ನು ಮಾಡಿದ್ರು, ಸಾಹಿತ್ಯ ವಿದ್ವತ್ತೆಲ್ಲನೂ. ಸಂಸ್ಕೃತದ ವಾತಾವರಣ ಮನೆಯಲ್ಲಿ ಇತ್ತು. ಸುಧರ್ಮ ಪತ್ರಿಕೆ ನಡೀತಿದ್ದರಿಂದ ಬಹಳಷ್ಟು ವಿದ್ವಾಂಸರು ಬರೋರು, ಮತ್ತು ಎಲ್ಲರೂ ಪರಿಚಯನೂ ಇತ್ತು. ನಾಗರಾಜರಾವ್ ಅವರು ಪ್ರತಿದಿನ ಬಂದು ಪತ್ರಿಕೆಗೆ ಇಲ್ಲೇ ವಾರ್ತೆ ಬರ್ಕೊಡ್ತಿದ್ರು. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಏನು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಅಂತ ಇದೆಯಲ್ಲ, ಅಲ್ಲಿ ಬಹಳಷ್ಟು ವಿದ್ವಾಂಸರು ಇದ್ದರು. ಅವರು ಕೂಡ ಎಷ್ಟೋ ಲೇಖಕರಾಗಿ ಸುಧರ್ಮ ಪತ್ರಿಕೆಗೆ ಬರೀತಾ ಇದ್ರು. ಅದರೊಳಗೆ ಇವಾಗಲೂ ಕೂಡ ನಮ್ಮ ಜೊತೆಗಿರುವಂಥದ್ದು ವಿದ್ವಾನ್ ಡಾಕ್ಟರ್ TV ಸತ್ಯನಾರಾಯಣ ಅವರು, ವಿದ್ವಾನ್ ಡಾಕ್ಟರ್ ಹೆಗ್ಡೆ ಅಂತ ಇದ್ದಾರೆ, VD ಹೆಗ್ಡೆ ಅಂತ. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹಿಂದಿ ಪ್ರೊಫೆಸರ್ ಆಗಿದ್ದರು, ಮತ್ತು ಸಂಸ್ಕೃತನೂ ವಿದ್ವತ್ ಆಗಿರೋವಂಥವ್ರು. ಅವರೆಲ್ಲನೂ ನಮ್ಮ ಜೊತೆಗೇ ಇದ್ದರು. ಅವರುಗಳ ಒಂದು ಬರುವಿಕೆ ಮತ್ತು ಹಿಂದೆ ಎಲ್ಲನೂ ಬಹಳಷ್ಟು ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರು, ಮಾತುಕತೆ ಇರಬಹುದು, ಚರ್ಚೆ ಇರಬಹುದು, ಎಲ್ಲದೂ ಸುಧರ್ಮ ಕಾರ್ಯಾಲಯ ಮತ್ತು ಮನೆ ಎರಡೂ ಒಂದೇ ಆಗಿತ್ತು. ಬಂದು ಹೋಗಿದ್ದರಿಂದ ಇವ್ರಿಗೂ ಅದೇ ವಾತಾವರಣ ಇತ್ತು. ತಂದೆ ಒಬ್ಬರೇ, ತಾಯಿ ಇಲ್ಲದೆ ಬೆಳೆದವರು. ಒಟ್ಟು 6 ಜನ ಮಕ್ಕಳು. ಹೆಣ್ಣು ಮಕ್ಕಳು ಎಲ್ಲ ಇವ್ರಿಗಿನ್ನ ಚಿಕ್ಕವರು, ದೊಡ್ಡವರು, ಅಕ್ಕಂದರು ಎಲ್ಲರೂ ಇದ್ದಾರೆ. ಅವರು ಎಲ್ಲರಿಗೂ ನೋಡಿಕೊಂಡು ವರದರಾಜ ಅಯ್ಯಂಗಾರು ಅಷ್ಟು ಪ್ರೀತಿಯಿಂದ, ತಾಯಿ ಅನ್ನೋ ಒಂದು ವಸ್ತುವಿನ ಕೊರತೆನೇ ಇಲ್ದಂಗೆ ನೋಡ್ಕೊಂಡು ಬೆಳೆಸಿದವರು. ಅದರಿಂದ ಹೆಚ್ಚು ಪ್ರೀತಿ ಜಾಸ್ತಿ. ಆದ್ದರಿಂದ ಅವರ ಕೊನೆಗಾಲದಲ್ಲಿ ಇದನ್ನ ಏನು ಮಾಡಬಹುದು, ಸುಧರ್ಮ ಪತ್ರಿಕೆ ಹೇಗಪ್ಪ ಮುಂದೆ ಅಂತ ಕೇಳಿದಾಗ ಇವರು ಮಾತು ಕೊಟ್ಟಿದ್ರು. ಆ ಭಾಷೆಯಂತೆ ಇವರು ಅದನ್ನು ಮುಂದುವರಿಸ್ಕೊಂಡು ಬಂದರು. ಆಗಸ್ಟ್ 5ನೇ ತಾರೀಕು ಅವರು ವರದರಾಜ ಅಯ್ಯಂಗಾರ್ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಿದ್ರು. ತದನಂತರ ಇವರು ಅದನ್ನು ಮುಂದುವರಿಸ್ಕೊಂಡು ಬಂದರು. 1990ರಲ್ಲಿ ಆಗಸ್ಟ್ 5ನೇ ತಾರೀಕು ಅವರು ನಿಧನ ಆಗಿದ್ದು. ಅದರ ನಂತರ ಅಂದರೆ ಅವ್ರ ಜೊತೆಗಿದ್ದರು ಒಟ್ಟಿಗೆನೆ ಎಲ್ಲ ಕೆಲಸಗಳನ್ನು. ಅದಕ್ಕೆ ಮುಂಚೆನೇ 85ನೇ ಇಸ್ವಿನಲ್ಲೇ 1985ರಲ್ಲೇ ಮೊಟ್ಟ ಮೊದಲನೇದಾಗಿ DTP ಸೆಂಟರ್ ಓಪನ್ ಮಾಡಿದ್ದು ಮೈಸೂರಿನಲ್ಲಿ ಸುಧರ್ಮ ವತಿಯಿಂದ. ಸುಧರ್ಮ ಪತ್ರಿಕೆ ಬರೀ ಲೆಟರ್ ಪ್ರೆಸ್ನಲ್ಲಿ ಪ್ರಿಂಟ್ ಆಗೋದು ಬೇಡ, ಆಫ್ಸೆಟ್ ಮೂಲಕನೂ ಪ್ರಿಂಟ್ ಆಗಬೇಕು ಅಂತ ಮೊಟ್ಟ ಮೊದಲನೇ ಸಂಸ್ಕೃತ ದಿನಪತ್ರಿಕೆ ಆಫ್ಸೆಟ್ಟಲ್ಲಿ ಪ್ರಿಂಟ್ ಆಗಿದ್ದು. ತಂತ್ರಜ್ಞಾನ ಒಂದು ಮುಂದೆ ಹೋಯಿತು. ಆವಾಗ ಇವರು ಸಂಪತ್ ಕುಮಾರ್ ಅವರು ಪ್ರಾರಂಭ ಮಾಡಿದ್ರು DTP ಸೆಂಟರ್ ಓಪನ್ ಮಾಡಿಬಿಟ್ಟು. ಅವಾಗೆಲ್ಲ ತುಂಬ ಕಷ್ಟ ಇತ್ತು. ವೆಂಚೂರಾ ಅಂತೆಲ್ಲ ಸಾಫ್ಟ್ವೇರ್ ಇತ್ತು, ತುಂಬ ಕಷ್ಟವಾಗಿತ್ತು. ಕೈನಲ್ಲಿ ಬರೆದು ಬಿಡ್ಬಹುದಾಗಿತ್ತು, ಆದರೆ ಕಂಪ್ಯೂಟರ್ನಲ್ಲಿ ಮಾಡೋವಂಥ ಕೆಲಸ ಅಷ್ಟು ತುಂಬ ಕಷ್ಟವಾಗಿತ್ತು. ಇವಾಗೆಲ್ಲ ತುಂಬ ಸುಲಭ ಆಗಿದೆ. ಆವಾಗಿಂದ ಪ್ರಾರಂಭ ಮಾಡಿದ್ದು ಅವ್ರ ತಂದೆ ಜೊತೆಗೆ ಇದ್ದಿದ್ದರಿಂದ ಅವ್ರು ಆದಮೇಲೆ ಇವ್ರಿಗೆ ಚಿರಂಜೀವಿ ಸಂಘ ಅಂತ IAS ಆಫೀಸರ್ ಅವರು ಈಗಲೂ ಇದ್ದಾರೆ ಬೆಂಗಳೂರಿನಲ್ಲಿ. ಅವರು ಮೈಸೂರಿನಲ್ಲಿ ಮುಂಚೆ ಇದ್ದರು.
ಅವರ ಒಂದು ಒತ್ತಾಸೆಯಿಂದ ನೀನು ಯಾವುದೇ ಕಾರಣಕ್ಕೂ ನೀನು ಪತ್ರಿಕೆನ ನಿಲ್ಲಿಸಬೇಡ, ನೀನು ಮುಂದುವರಿಸು ಅಂತ ಹೇಳಿ ಅವರು ಒಂದು ಹುರಿದುಂಬಿಸಿದ್ರು. ಮತ್ತು ಲಕ್ಷ್ಮೀ ತಾತಾಚಾರ್ ಅಂತ ಮೇಲ್ಕೋಟೆನಲ್ಲಿ ಸಾಂಸ್ಕ್ರಿಟ್ ಅಕಾಡೆಮಿ ಮಾಡಿದರು. ಅವರು ಕೂಡ ಒಂದು ಪ್ರೋತ್ಸಾಹ ಕೊಟ್ಟರು, ಈ ಥರ ಎಲ್ಲ ಮುಂದೆ ಕಂಟಿನ್ಯೂ ಮಾಡು, ನೀನೆಲ್ಲ ಮುಂದುವರಿಸು ಅಂತ ಹೇಳಿ. ಅದಾದಮೇಲೆ ಅವರು ತುಂಬ ಕಷ್ಟ ಇದೆ ಸಂಸ್ಕೃತ ಪತ್ರಿಕೆ ನಡೆಸೋದು, ಅಷ್ಟು ಸುಲಭ ಅಲ್ಲ. ಅಂದರೆ ದೊಡ್ಡವ್ರು ಹೇಳ್ತಾರೆ ಪ್ರತಿದಿನ ಶ್ರಾದ್ದ ಮಾಡ್ದಂಗೆ ಅಂತ ಹೇಳಿದ್ರೆ ಶ್ರಾದ್ದ ಮಾಡೋದು ಎಷ್ಟು ಕಷ್ಟ ಇದೆ ಅಂತಂದರೆ ಸರಿಯಾಗಿ ಮಾಡಿದವ್ರಿಗೆ ಮಾತ್ರ ಗೊತ್ತದು. ಸುಮ್ಮನೆ ಇವಾಗ ಹೇಗೇಗೋ ಮಾಡ್ತಾರೆ, ಅದೆಲ್ಲ ಮನೆ ಕಟ್ಟಿ ನೋಡು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಕಷ್ಟವಾದಂಥ ಕೆಲಸ ಈಗಲೂ ಕೂಡ ಕಷ್ಟ ಇದೆ. ಆದರೆ ದೇವರ ದಯದಿಂದ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ತುಂಬ ಯಾವುದೇ ರೀತಿಯಾದ ಸಪೋರ್ಟು, ಹಣಕಾಸಿನ ಒಂದು ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲದೆ ನಡಿಬೇಕು ಅಂತಂದರೆ ತುಂಬ ಕಷ್ಟ. ಯಾಕೆಂದರೆ ಆಗಿನ ಕಾಲದಲ್ಲಿ ತುಂಬ ಕಮ್ಯುನಿಕೇಷನ್ ಕಡಿಮೆ ಇದ್ದಿದ್ದರಿಂದ, ಹೆಚ್ಚು ಸಂಪರ್ಕ ಸಾಧನಗಳು ಹೆಚ್ಚು ಇಲ್ಲದೆ ಇದ್ದರಿಂದ ಸ್ವಲ್ಪ ಕಷ್ಟನೇ ಇದ್ದಿದ್ದರಿಂದ ಅದು ಒಂದೊಂದು ದಿನವೂ ಹೇಗಪ್ಪ ನಡೆಸೋದು. ಇವತ್ತು ಪತ್ರಿಕೆ ಪ್ರಿಂಟ್ ಆಗಿ ಅಂಚೆಗೆ ಹೋದರೆ ಸಾಕು ಅನ್ನೋಷ್ಟು ಕಷ್ಟ ಇತ್ತು. ಅಂಚೆ ಚೀಟಿ ತಗೊಳ್ಳೋದು ಕೂಡ ಅಷ್ಟೇ ಕಷ್ಟ ಇತ್ತು. ಎಷ್ಟೋ ಸಂದರ್ಭದಲ್ಲಿ ಸಮಯ ಆಗ್ತಾ ಇದೆ, ಕಳಿಸ್ಬೇಕು ಅಂಚೆ ಇಲಾಖೆಗೆ, ಆದರೆ ಕಾಯ್ತಾ ನಿಂತ್ಕೊಳ್ತಿದ್ರು. ಅದು ಕಣ್ಣು ಮುಂದೆ ಬಂದರೆ ಈಗಲೂ ನನ್ನ ಕಣ್ಣಿಗೆ ಕಟ್ಟದಂಗಿದೆ. ಇನ್ನೂ ಅಂಟ್ಸೋಕ್ಕೆ ಪ್ರಾರಂಭ ಮಾಡಿಲ್ಲ. ಏನಕ್ಕೆ ಅಂಟಿಸ್ತಿಲ್ಲ, ಯಾಕೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಕೆಲವು ಸಲ. ಏನಕ್ಕೆ ಅಂತ ಹೇಳಿದಾಗ ಹೀಗೀಗ ಅನ್ನೋರು ಹೊರಗಡೆ ಅಲ್ಲಿ ನಮ್ಮ ಕಚೇರಿ ಎದುರುಗಡೆ ನಿಂತ್ಕೊಂಡಿರೋರು ಏನಕ್ಕಪ್ಪ ಅಂತಂದರೆ MO ಬರುತ್ತೇನೋ ಇವತ್ತು ಯಾವುದಾದ್ರೂ ಒಂದು ಅಂತ. ಅವಾಗೆಲ್ಲ 200 ರೂಪಾಯಿ 250 ರೂಪಾಯಿ, ಆ 200 ರೂಪಾಯಿಗೋಸ್ಕರ ಕಾಯ್ತಿದ್ರು. ಅದು ಬಂದ ತಕ್ಷಣ ಸ್ಕೂಟ್ರ್ ಹಾಗೆ ಹಾಕ್ಕೊಂಡು ಅದು ತೊಗೊಂಡು ಹೋಗಿ 150 ರೂಪಾಯಿಗೆ ಅದು ತೊಗೊಂಡು ಬರೋರು. 150 ರೂಪಾಯಿ 200 ರೂಪಾಯಿ ಏನಿದೆ ಅಂಚೆ ಚೀಟಿ, ಇನ್ನೊಂದು ಸ್ವಲ್ಪ ಹಣದಲ್ಲಿ ಪೇಪರ್ ತೊಗೊಂಡು ಬರೋರು. ಮಾರನೇ ದಿವಸಕ್ಕೆ ಪೇಪರ್ ಬೇಕಲ್ಲ ಪ್ರಿಂಟ್ ಆಗಬೇಕು ಅಂತಂದರೆ ಅಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವಾಗೆಲ್ಲನೂ ಯಾವ ಧೈರ್ಯದ ಮೇಲೆ ಅವರು ನಿಜವಾಗ್ಲೂ ಮಾಡ್ತಿದ್ರು ನನಗೆ ನಿಜವಾಗ್ಲೂ ಅರ್ಥನೇ ಆಗಲ್ಲ ಅದು. ಅಷ್ಟು ಸಂದರ್ಭಗಳಲ್ಲಿ ಅಂಥ ಕಷ್ಟದಲ್ಲಿ ಕೂಡ ನಡೆಸ್ಕೊಂಡು ಬಂದರು. ಆಮೇಲೆ ಯಾವಾಗ ಈ ಪೇಪರ್ ಆಯಿತು, ಎಷ್ಟೋ ಜನಕ್ಕೆ ಪತ್ರಿಕೆ ಬಗ್ಗೆ ವಿಷಯ ತಿಳಿಯಿತಲ್ಲ, ಅದಾದಮೇಲೆ ಸ್ವಲ್ಪ ಸುಧಾರಿಸ್ತಾ ಬಂತು ಪತ್ರಿಕೆಗೆ. ಆದರೆ ಏನೇ ಆದ್ರೂ ನಮಗೆ ರಾಜ್ಯ ಸರ್ಕಾರದಿಂದ ಕೊಡೋವಂಥ ಅಡ್ವರ್ಟೈಸ್ಮೆಂಟು ಇವಾಗಲೂ ಅಷ್ಟೇ ಹಣಕ್ಕೆ ಇದೆ, ಅದಿನ್ನೂ ಹೆಚ್ಚು ಮಾಡಿಲ್ಲ ಅವರು. ಈಗಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವು, ನಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಪತ್ರಿಕೆ ನಡೆಯೋದು, ಪತ್ರಿಕೆ ಅಂದ್ರೇ ಅಡ್ವರ್ಟೈಸ್ಮೆಂಟ್ ಇರಬೇಕು ಅಂತ ಒಂದು ನಂಬಿಕೆ ಬಂದುಬಿಟ್ಟಿದೆ. ಆದರೆ ನಮ್ಮ ಪತ್ರಿಕೆನಲ್ಲಿ ಅದೊಂದು ಇಲ್ಲ. ಅದೇ ಒಂದೊಂದು ಸಲ ಆದರೆ ಇರಬಹುದು, ಆದರೆ ಹಣದ ಒಂದು ಸಹಾಯ ಇಲ್ಲದೆ ಇದ್ದರೆ ಪತ್ರಿಕೆ ಮುಂದುವರೋದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಬಿಡದಂಗೆ ಅವ್ರ ಕೊನೆ ಉಸಿರು ಇರೋ ತನಕನೂ ಅವರು ಪತ್ರಿಕೆಯನ್ನು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ತುಂಬ ಬೆಳವಣಿಗೆಗಳಾಯಿತು. ಏನು ಅಂದರೆ ಸಂಪತ್ ಕುಮಾರ್ ಅವ್ರಿಗೆ ತುಂಬ ಆಸೆ, ಇನ್ನೂ ತುಂಬ ರೀತಿಯಲ್ಲಿ 4 ಪೇಜ್ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇದೆ. ಅದಾಗಲಿಲ್ಲ, ಇನ್ನೂ ಆಗಿಲ್ಲ, ಆಗಬೇಕು ಅಂತ ನಮಗೂ ಆಸೆ ಇದೆ. ಅದಾದಮೇಲೆ ವರ್ಣಮಯವಾಗಿ ಮಾಡಬೇಕು ಅಂತ ಇದೆ. ಈ ಮೈಸೂರಿನಲ್ಲಂತೂ ಇಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದರೊಳಗೆ ಅರ್ಧ ಜನಸಂಖ್ಯೆನಾದರೂ ತಗೋಬೇಕು ಅಂತ ಅದೊಂದು ಆಸೆ ಇದೆ. ಯಾಕೆಂದರೆ ಸಂಸ್ಕೃತ ಪತ್ರಿಕೆ ಇದಕ್ಕೆ ಯಾವುದು ಗಡಿ ಭಾಷೆ ಬೇರೆ ಏನೂ ಇಲ್ಲವೇ ಇಲ್ಲ. ಇಡೀ ಭಾರತನೇ ನಮ್ಮದು ಸಂಸ್ಕೃತ ಭಾಷೆಯನ್ನು ತಿಳಿದಿರುವಂಥದ್ದು. ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂಥ ಒಂದು ಪ್ರದರ್ಶನ ಮತ್ತು ಮಾರಾಟ ಮಾಡಿದ್ದು ನಮ್ಮದೇ ಮೊದಲನೇದಾಗಿ ಅವ್ರ ಕಾಲದಲ್ಲೇ ಆಗಿದ್ದು. ಮತ್ತು ತದನಂತರ ಕ್ಯಾಲೆಂಡರ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಎಲ್ಲ ಪಂಚಾಂಗ ಎಲ್ಲ ಇದೆ ನೋಡಿದ್ದಾರೆ, ಆದರೆ ಸಂಸ್ಕೃತ ಭಾಷೆನಲ್ಲಿ ಕ್ಯಾಲೆಂಡರ್ ಅನ್ನೋದು ಇದೆಯಲ್ಲ, ದಿನದರ್ಶಿನಿ ಅಂತ ಮಾಡಿದ್ದೀವಿ. ಅದೊಂದು ತುಂಬ ವಿಶೇಷವಾಗಿರುವಂಥದ್ದು. ಅದು ನಾವು 2000 ಅದನ್ನು ಕೂಡ 10ನಲ್ಲಿ ಅಂದರೆ 1998ರಿಂದನೂ ನಮ್ಮ ಪತ್ರಿಕೆನಲ್ಲಿ ಹಾಕ್ತಿದ್ವಿ ಕ್ಯಾಲೆಂಡರ್ ಅಂತ, ಸಂಸ್ಕೃತ ಭಾಷೆನಲ್ಲಿ ಇರಲಿ ಇಂಥ ಸಂಖ್ಯೆಗಳನ್ನು, ರಜಾದಿನಗಳನ್ನು. ಅದಾದಮೇಲೆ ಕ್ಯಾಲೆಂಡರ್ ಆಗೇ ಮಾಡಬೇಕು ಅಂಥೇಳಿ 2011ರೊಳಗೆ ಪ್ರಾರಂಭ ಮಾಡಿದ್ವಿ. ಆವಾಗ ಮಾಡಿದಾಗ ವರ್ಣಮಯವಾಗಿ ಮಾಡಿದ್ವಿ. ಅದು ಎಲ್ರಿಗೂ ತುಂಬ ಮೆಚ್ಚುಗೆ ಆಯಿತು. ಈಗ ಒಂದು 3-4 ವರ್ಷದಿಂದ ಕನ್ನಡದಲ್ಲೂ ಕೂಡ ಹಿಂದೆ ಮಾಡ್ತಿದ್ವಿ ಕ್ಯಾಲೆಂಡ್ರನ್ನ, ಆದರೆ ಇವಾಗ ಒಂದೊಂದು ವರ್ಷಕ್ಕೆ ಒಂದೊಂದು ವಿಷಯವನ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಅವರ ಆಸೆ ಆಗಿತ್ತು, ಅದನ್ನು ನಡೆಸ್ಕೊಂಡು ಬಂದರು. ಆಮೇಲೆ 2020ರಲ್ಲಿ ಇಡೀ ವಿಶ್ವನೇ ಗುರುತಿಸೋ ಹಾಗೆ ಇಡೀ ಭಾರತ ಸರ್ಕಾರ ಗುರುತಿಸೋದು. ಅವ್ರ ಕೊನೆ ದಿವಸನಲ್ಲಿ ಇಡೀ ಪತ್ರಿಕೆನ ಅವರೇ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಅವರೇ ಪತ್ರಿಕೆ ಮಾಡಿದರು. ಅವರು ಉಸಿರು ಇರೋ ತನಕನೂ ಅದನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅವ್ರ ಜೀವನೇ ಸುಧರ್ಮ ಆಗಿತ್ತು. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ ಅವ್ರಿಗೆ.
ತನ್ನ ಅವರ ಕೊನೆ ಉಸಿರಿರೋವರೆಗೂ ಕೂಡ ಅವ್ರೇ ಸಂಸ್ಕೃತ ದಿನಪತ್ರಿಕೆ ಸುಧರ್ಮಕ್ಕೆ ಮುಡಿಪಾಗಿಟ್ಟಿದ್ರು. ಖಂಡಿತ ಖಂಡಿತ. ಅವರು ಯಾವುದೋ ಒಂದು ಅಮೇರಿಕಾನವರು ಮೈಸೂರು ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಮಾಡಿದಾಗ ಅವರು ನಿಮ್ಮ ಏನು ಒಂದು ಅಭಿಲಾಷೆ, ನಿಮ್ಮ ಆಸೆ ಏನು ಅಂತ ಕೇಳಿದಾಗ, ನನ್ನ ಉಸಿರು ಕೊನೆ ತನಕನೂ ನಾನು ಸುಧರ್ಮಗೆ ಕೆಲಸ ಮಾಡ್ತೀನಿ, ಅಲ್ಲಿ ತನಕ ನಾನು ನಡೆಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿನಲ್ಲಿ ಅವ್ರು ನುಡಿದಂತೆ ನಡೆದ್ರು. ಅವರು ಬೇರೆಯವ್ರೇನೋ ಹೇಳ್ಬೋದು ನುಡಿದಂತೆ ನಡೆಯೋದು, ಆದರೆ ನಿಜವಾಗ್ಲೂ ನುಡಿದು ತೋರಿಸಿದವ್ರು ಇವರು. ಮತ್ತೆ ಅವರ ನಂತರ ಈಗ ನಿಮ್ಮ ಹೆಗಲ ಮೇಲೆ ಬಿದ್ದಿದೆ ಜವಾಬ್ದಾರಿ. ಹೇಗಿದೆ ಇವತ್ತು? ಅದೇ ಕಷ್ಟ ಇದೆಯಾ, ಇಲ್ಲ ಸ್ವಲ್ಪ ಇವಾಗ ಪರವಾಗಿಲ್ಲ ಅನ್ನೋ ರೀತಿ ಆಗಿದೆಯಾ ಪತ್ರಿಕೆ? ಅಲ್ಲ, ಪತ್ರಿಕೆ ನಡೆಸೋದು ಏನು ಅಷ್ಟು ಸುಲಭವಾಗಿರೋವಂಥದ್ದಲ್ಲ. ಅದು ಇದ್ದಿದ್ದೇ ಕಷ್ಟ. ದೊಡ್ಡ ಪತ್ರಿಕೆಗಳಿಗೆ ಸವಾಲು ಇವತ್ತು ಖಂಡಿತ ಇದೆ, ಖಂಡಿತ. ಏಕೆಂದರೆ ಗ್ರಾಹಕರು ಅಂದರೆ ಚಂದಾದಾರರು ಆಗೋದಿದೆಯಲ್ಲ, ಮತ್ತು ಚಂದಾದಾರರು ಮೊದಲನೇದಾಗ ಆಗ್ತಾರೆ, ಅದಾದಮೇಲೆ ಮುಂದುವರಿಸೋದಿದೆಯಲ್ಲ, ಅದು ಇನ್ನೂ ಕಷ್ಟವಾಗಿರೋವಂಥದ್ದು. ನಮ್ಮಲ್ಲಿ ಒಂದು ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ ನಮ್ಮ ಪತ್ರಿಕೆಯಲ್ಲಿ. ಏನಪ್ಪ ಅಂತಂದರೆ ಪತ್ರಿಕೆ ಅಂಚೆ ಮೂಲಕ ಹೋಗೋದು. ಅದು ಏನಾಗುತ್ತೆ ಅಂದರೆ ಈ ಪೇಪರ್ ಮೂಲಕ ಆ ಕ್ಷಣದಲ್ಲೇ ಪತ್ರಿಕೆ ನೋಡ್ತಾರೆ, ಅದು ವಿಷಯ ಸರಿ. ಈಗಿನ ಕಾಲದಲ್ಲಿ ಪತ್ರಿಕೆ ಮನೆಯಲ್ಲಿ ಬಿದ್ದಿದೆ ಅಂದರೆ ಪತ್ರಿಕೆ ನಮ್ಮ ಎದುರುಗಡೆ ಇದೆ ಅಂತ ಅಂದಾಗ್ಲೇ ಅದನ್ನು ಪೂರ್ತಿ ಓದೋರು ಎಷ್ಟು ಜನ ನನಗೆ ಗೊತ್ತಿಲ್ಲ. ಪತ್ರಿಕೆ ತರಿಸೋರು ಇದ್ದಾರೆ, ಈಗ ಅದ್ರ ಸಂಖ್ಯೆನೂ ಗಣನೀಯವಾಗಿ ಕಡಿಮೆ ಆಗಿದೆ. ಅಷ್ಟೇ ಅಲ್ಲದೆ ಪತ್ರಿಕೆನ ಓದಬೇಕಲ್ಲ, ಅದರೊಳಗೂ ಬೇರೆ ಭಾಷೆ ಕಲಿತಾ ಇರೋವಂಥವ್ರು ಹೆಚ್ಚು ವಿದ್ಯಾರ್ಥಿಗಳಿರಬಹುದು, ದೊಡ್ಡವಂಥವ್ರು ಇವಾಗೆಲ್ಲನೂ ನಿವೃತ್ತರಾದಂಥವ್ರು ಸಂಸ್ಕೃತ ಭಾಷೆನ ಕಲಿಬೇಕು ಅಂತ ಉತ್ಸಾಹದಲ್ಲಿರೋವಂಥವ್ರು. ಹೀಗೆಲ್ಲ ಇರಬೇಕಾದ್ರೆ ಈ ವಿಷಯಗಳೆಲ್ಲ ಹಳೇದೆ ಅಂತ ಅನಿಸುತ್ತೆ. ಲೇಖನಗಳಂತೂ ಹೊಸದು, ನಮ್ಮ ಪತ್ರಿಕೆನಲ್ಲಿ ಬರೋವಂಥದ್ದೆಲ್ಲನೂ ಹೊಸ ಹೊಸ ವಿಷಯಗಳನ್ನು ನಮ್ಮ ಪತ್ರಿಕೆನಲ್ಲಿ ಹಾಕ್ತೀವಿ. ಅದರಿಂದ ಅದು ಇಷ್ಟ ಆಗ್ಬೋದು. ಆದರೆ ಕೆಲವು ಕಠಿಣ ಶಬ್ದಗಳಿದ್ದರೆ ಏನಪ್ಪ ಅಂತ ಅನ್ನಿಸ್ಬಹುದು. ಮತ್ತು ಇದೊಂದು ವಿಶೇಷವಾಗಿರೋವಂಥದ್ದು, ಕನ್ನಡದಲ್ಲಿ ಓದಿದ್ದೀವಿ, ತೆಲುಗುನಲ್ಲಿ ಓದಿರ್ಬೋದು, ತಮಿಳ್ನಲ್ಲಿ ಓದುವಂಥದ್ದು ಎಷ್ಟೋ ಸಾವಿರಾರು ಪತ್ರಿಕೆಗಳಿದೆ. ಅದರೊಳಗೆ ಸಂಸ್ಕೃತದಲ್ಲಿ ಹೇಗಿರುತ್ತೆ ಅನ್ನೋದೊಂದು ವಿಶೇಷ. ಇವಾಗ ಎಷ್ಟೋ ಟೆನ್ನಿಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇದೆಲ್ಲನೂ ಹೇಗಪ್ಪ ಪತ್ರಿಕೆನಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಚಷಕ ಅಂತ ಹೇಳ್ತೀವಿ ನಾವು, ವಿಶ್ವ ಚಷಕ ಸ್ಪರ್ಧಾ ಅಂತ ಹೇಳ್ಬಿಟ್ಟು, ಅಂದರೆ ವರ್ಲ್ಡ್ ಕ್ರಿಕೆಟ್ ಇದು. ಆಮೇಲೆ ವಲ್ಲಕಂದುಕ ಕ್ರೀಡಾ ಅಂತ ಹೇಳ್ತೀವಿ ಕ್ರಿಕೆಟ್ಗೆ. ಹೀಗೆ ಒಂದೊಂದು ಪದಗಳನ್ನು ಸಂಸ್ಕೃತದಲ್ಲಿ ಒಂದು ಏನು ವಿಶೇಷ ಅಂತಂದರೆ, ಆ ವ್ಯಾಕರಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಏನು ಪದಗಳನ್ನು ಬೇಕಾದರೂ ನಾವು ಮಾಡಬಹುದು. ಯಾಕೆಂದರೆ ವ್ಯಾಕರಣದ ಮೂಲಕವಾಗಿ ಇರೋವಂಥದ್ದು ಸಮ್ಯಕ್ ಕ್ರಿಯತೆ ಅಂತ ಹೇಳಿಬಿಟ್ಟು ಸಂಸ್ಕೃತ ಅಂತ, ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಸಂಸ್ಕೃತ ಅಂತ ಹೇಳ್ತಾರೆ. ಈ ಪದಗಳನ್ನು ಹೇಗೆ ಹುಟ್ಟುಹಾಕಬೇಕು ಅನ್ನೋದು ಒಂದು ಇದೆಯಲ್ಲ, ಅದು ವಿಶೇಷವಾಗಿರುವಂಥದ್ದು. ಅದರೊಳಗೆ ಆ ಹೊಸ ಹೊಸ ಪದಗಳನ್ನು ಹುಡುಕ್ತಾ ಹೋಗ್ಬೇಕು. ಯಾಕೆಂದರೆ ಈಗಿನ ತಂತ್ರಜ್ಞಾನ ಅದಕ್ಕೆ ತಕ್ಕನಂಗೆ ನಾವು ಮಾಡಬೇಕಾಗಿರೋವಂಥದ್ರಿಂದ ಅದಕ್ಕೆ ತಕ್ಕನಂಗೆ ಪದಗಳನ್ನು ಹುಡುಕ್ತಾ, ಮತ್ತು ಎಲ್ಲ ಕಡೆನೂ ಇವಾಗ ಗೂಗಲ್ನಲ್ಲಿ ಕೂಡ ಟ್ರಾನ್ಸ್ಲೇಷನ್ ಸಿಗ್ತಾ ಇದೆ. ಇವಾಗ ಆ ಟ್ರಾನ್ಸ್ಲೇಷನ್ನಲ್ಲಿ ಎಲ್ಲ ಭಾಷೆಗಳದ್ದು ಇದೆ, ಸಂಸ್ಕೃತನೂ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಸುಧರ್ಮ ಕೂಡ ಅದಕ್ಕೆ ಒಂದು ಕಾಣಿಕೆ, ಅದನ್ನು ಹೊಸ ವಿಶೇಷವಾಗಿರುವಂಥದ್ದು, ಅದು ಪ್ರಥಮ. ಗೂಗಲ್ ಕೂಡ ನಾವು ಟ್ರಾನ್ಸ್ಲೇಷನ್ನು ಇವಾಗ ಆಗ್ತಾ ಇದೆ ಎಲ್ಲನೂ ಸಂಸ್ಕೃತ ಭಾಷೆಗೆ. ಯಾವುದೇ ಇಂಗ್ಲೀಷ್ನಿಂದ ಸಂಸ್ಕೃತ, ಕನ್ನಡದಿಂದ ಸಂಸ್ಕೃತ, ಹಾಗೆ ಎಲ್ಲ ಪದಗಳಿಗೂ ಕೂಡ ಹೊಸ ಹೊಸ ಪದಗಳಿರಬಹುದು. ಕೆಲವೆಲ್ಲನೂ ಎಷ್ಟೋ ಪ್ರಾಣಿಗಳಿದೆ, ನಮ್ಮ ಪತ್ರಿಕೆನಲ್ಲಿ ಕೂಡ ಹಾಕ್ತಿದ್ದೀವಿ ಅದನ್ನು. ಈಗ ಜಲಚರ ಪ್ರಾಣಿಗಳಿರಬಹುದು, ಕಾಡು ಪ್ರಾಣಿಗಳಿರ್ಬೋದು, ಬೆಕ್ಕುಗಳು ಇರಬಹುದು, ಸಾಕು ಪ್ರಾಣಿಗಳಿರ್ಬೋದು, ಹೀಗೆ ಎಷ್ಟೋ ಪ್ರಾಣಿಗಳ ಹೆಸರು ಸಂಸ್ಕೃತದಲ್ಲಿ ಏನು ಅಂತ ಕೇಳಿದಾಗ ಅದು ಎಲ್ರಿಗೂ ತಕ್ಷಣ ಆ ಥರ ಪುಸ್ತಕನೂ ಸಿಗೋದಿಲ್ಲ. ಡಿಕ್ಷನರಿ ಇದೆ, ಸಂಸ್ಕೃತದ ಡಿಕ್ಷನರಿ ಇದ್ರೂ ಕೂಡ ಆ ಪದ ಏನು ಇರಬಹುದು ಅಂತ ಹೇಳಿ ನೋಡಿದಾಗ ನಮ್ಮ ಸುಧರ್ಮನಲ್ಲಂತೂ ಖಂಡಿತ ಸಿಗುತ್ತೆ. ಯಾಕೆಂದರೆ ಆ ರೀತಿಯಾದಂಥ ಹೊಸ ಹೊಸ ವಿಶೇಷವಾದಂಥ ಲೇಖನಗಳು ಮತ್ತು ಹೊಸದಾಗಿ ಪದಗಳ ಪರಿಚಯ ಆಗಬೇಕು ಅಂತಂದರೆ ನಮ್ಮ ಪತ್ರಿಕೆಯನ್ನು ಓದಿದರೆ ಖಂಡಿತ ಅವ್ರಿಗೆ ಎಲ್ಲ ರೀತಿಯಾದ ಒಂದು ತಿಳುವಳಿಕೆ ಏನಿದೆ ಅದು ನಮ್ಮ ಸುಧರ್ಮ ಪತ್ರಿಕೆಯಿಂದ ಸಿಗುತ್ತೆ. ಅದರಿಂದಾಗಿ ನಮ್ಮ ಪತ್ರಿಕೆಯನ್ನು ಎಲ್ಲರೂ ತಗೊಳ್ತಾರೆ. ಎಲ್ರಿಗೂ ಹೊಸ ಹೊಸ ವಿಷಯಗಳನ್ನು, ಸಂಸ್ಕೃತ ಭಾಷೆಯ ಬಗ್ಗೆ ಎಲ್ರಿಗೂ ಹೊಸ ಹೊಸ ವಿಷಯಗಳನ್ನು ತಿಳಿಪಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಪತ್ರಿಕೆ ಅಂತಂದಮೇಲೆ ತುಂಬ ಈ ಕೊಲೆ ವಿಷಯ ಇರ್ಬೋದು, ಅಪಘಾತಗಳಿರಬಹುದು, ಆ ಥರದ್ದೆಲ್ಲ ನಮ್ಮ ಪತ್ರಿಕೆಯಲ್ಲಿ ಹೆಚ್ಚು ನಾವು ಹಾಕಲ್ಲ.
ಯಾಕೆಂದರೆ ಯಾವಾಗಲೂ ಒಬ್ಬ ಮನುಷ್ಯ ಪಾಸಿಟಿವ್ ಇರಬೇಕು. ಹಾಗಂದ್ರೆ ಆ ವಿಷಯ ತಿಳಿಬಾರ್ದ ಅಂತಂದರೆ ತಿಳಿಬಾರ್ದು ಅಂತೇನಿಲ್ಲ. ಅರೆ ಎಲ್ಲ ಪತ್ರಿಕೆಗಳು ತಿಳಿಸ್ಬೇಕಾದ್ರೆ ನಮ್ಮ ಪತ್ರಿಕೆಯಿಂದ ತಿಳಿಯೋದು ಬೇಡ. ನಮ್ಮ ಪತ್ರಿಕೆಯಲ್ಲಿ ಒಳ್ಳೆ ವಿಷಯಗಳನ್ನು ತಿಳಿಸೋಣ. ಯಾಕೆಂದರೆ ಪಾಸಿಟಿವ್ನೆಸ್ ಇರಲಿ ಜಾಸ್ತಿ ಅಂತ ಹೇಳಿಬಿಟ್ಟು ಹೊರ ದೇಶದಿಂದ ಜೈಶಂಕರ್ ಅವರು ಹೊಸದಾಗಿ ಒಂದು ಇದನ್ನು ಉದ್ಘಾಟನೆ ಮಾಡಿದ್ರು. ಏನು ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು, ಈಗ ಒಂದು ಹೋದ ವಾರದಲ್ಲಿ. ಅದನ್ನು ಯಾವ ಪತ್ರಿಕೆಗಳು ಎಲ್ಲೂ ಉಲ್ಲೇಖನೆ ಮಾಡಲಿಲ್ಲ. ಇದರೊಳಗೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಬಂತು, ಆಕಾಶವಾಣಿನಲ್ಲಿ ಬಂತು. ಆದರೆ ಎಷ್ಟು ಜನ ಕೇಳಿಸ್ಕೊಂಡಿದ್ದಾರೆ, ಅದು ಸಂಸ್ಕೃತ ವಾರ್ತೆನ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಪತ್ರಿಕೆಯಲ್ಲಿ ಆಗಿ ಬಂದಿರೋವಂಥದ್ದು ಆ ಥರ ಕೆಲವು ಹೊಸ ವಿಷಯ ಇವತ್ತು ಉಲ್ಲೇಖ ಮಾಡಿದ್ರು. ಏನು ಅಂದರೆ ಒಲಿಂಪಿಯಾಡ್, ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಮನ್ ಕಿ ಬಾತಲ್ಲಿ ಉಲ್ಲೇಖ ಮಾಡಿದ್ರು ಮೋದಿಯವರು. ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಆದರೆ ಯಾವ ಪತ್ರಿಕೆನಲ್ಲೂ ಬಂದಿರಲಿಲ್ಲ. ನಮ್ಮ ಪತ್ರಿಕೆನಲ್ಲಿ ಬಂದಿದೆ ಅದು. ಅಂದರೆ ಆ ಥರ ವಿಷಯಗಳನ್ನು ನಾವು ಪತ್ರಿಕೆನಲ್ಲಿ ಹಾಕಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ಏನಪ್ಪ ಅಂದರೆ ಒಳ್ಳೆಯ ವಿಷಯಗಳನ್ನು ವಿರಳವಾಗಿರೋ ಅಂಥದ್ದು, ಎಲ್ಲೂ ಹೆಚ್ಚು ಬರದೇ ಇರೋಂಥದ್ದು ನಮ್ಮ ಪತ್ರಿಕೆನಲ್ಲಿ ನಾವು ಹಾಕಿ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಮತ್ತೆ ಇವತ್ತು ನೀವು ಹೇಳ್ತಾ ಇದ್ರಿ ಅಂಚೆನಲ್ಲೇ ಕಳಿಸ್ತೀವಿ ಅಂತ. ಅಂಚೆನೆ ಯಾಕೆ, ಬೇರೆ ಯಾವುದು ಪ್ರೈವೇಟ್ ಯಾಕೆ ನೀವು ಸೆಲೆಕ್ಟ್ ಮಾಡಿಲ್ಲ? ಅಂಚೆನಲ್ಲಾದರೆ ನಮಗೆ ಕಡಿಮೆ ದರದಲ್ಲಿ ಹೋಗುತ್ತೆ. ಇಡೀ ಭಾರತಕ್ಕೆ ನಾನು ಈ ಕಾಶ್ಮೀರದಲ್ಲಿ ಕಳಿಸ್ತಿದ್ದೀವಿ. ಬದ್ರಿ ಕ್ಷೇತ್ರದಲ್ಲಿ ಜೋಶಿ ಮಠ ಇದೆ, ಅಲ್ಲಿಗೆ ಕಳಿಸ್ಬೇಕು ಅಂದರೆ ನಾನು ಹೆಂಗೆ ಕಳಿಸೋದು ಬೇರೆ ಪತ್ರಿಕೆಗಳನ್ನ ರೀತಿನಲ್ಲಿ? ನಾವು ಈ ಅಂಚೆನಲ್ಲಿ ಆಯಿತು ಅಂತಂದರೆ ಈ ಪತ್ರಿಕೆ ಒಂದು ವಾರದ ಮೇಲೆ ಆಗುತ್ತೆ ಹೋಗೋದು. ಆದರೂ ಇವಾಗ ಸ್ವಲ್ಪ ಬೇಗ ಹೋಗುತ್ತೆ ಪತ್ರಿಕೆಗಳು. ಅಂಚೆ ಮೂಲಕನೇ ತಲುಪೋದು ನಮಗೆ ತುಂಬ ಉತ್ತಮ ಅಂತ ಅನಿಸುತ್ತೆ. ಮೈಸೂರಿನಲ್ಲಿ ಕೂಡ ಹಾಗೇನೆ ಪ್ರತಿಯೊಂದು ನಾವು ಪ್ರತಿಯೊಬ್ಬರಿಗೂ ತಲುಪಿಸ್ತಿರೋದೇ ಅಂಚೆ ಮೂಲಕ. ಏಕೆಂದರೆ ನಮ್ಮಲ್ಲಿ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೆಯದು ಅಷ್ಟೊಂದು ಚೆನ್ನಾಗಿ ಉತ್ತಮವಾಗಿಲ್ಲ. ಆ ಕಾರಣದಿಂದಾಗಿ ನಾವು ಪತ್ರಿಕೆನ ಅಂಚೆ ಮೂಲಕನೇ ರವಾನೆ ಮಾಡ್ತೀವಿ. ಮೈಸೂರಿನಲ್ಲೂ ಕೂಡ ಕೊಡ್ತಾ ಇರೋದು ಏನು ತುಂಬ ಕಷ್ಟ ಅನ್ನಿಸ್ತಿಲ್ಲ. ಏಕೆಂದರೆ ಅವ್ರಿಗೆ ತುಂಬ ಬೇಗನೆ ತಲುಪ್ತಾ ಇದೆ ಅಂಚೆ ಮೂಲಕ. ಮೈಸೂರಿನಲ್ಲಿರೋರಿಗೆ, ಬೆಂಗಳೂರಿನಲ್ಲಿರೋರಿಗೆಲ್ಲಾನು, ಚೆನ್ನೈ, ಕೇರಳ ಈ ಪ್ರದೇಶದಲ್ಲಿ ಇಲ್ಲ ನಮ್ಮ ಪತ್ರಿಕೆಗೆ ಚಂದಾದಾರರು ಅಂತಿಲ್ಲ, ಪ್ರತಿಯೊಬ್ಬರೂ ಇದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದರೆ ನಮ್ಮ ಪತ್ರಿಕೆನ ಓದಿದ ಮೇಲೆ ಇದೊಂದು ಮುಖ್ಯವಾದಂಥದ್ದು, ಇದನ್ನ ಹೇಳಲೇಬೇಕು ಈ ಘಟನೆಗಳನ್ನೆಲ್ಲಾನು. ಯಾಕೆಂದರೆ ಸಂಸ್ಕೃತದ ಮೇಲೆ ಅವ್ರಿಗೆ ಅಭಿಮಾನ ಇರುತ್ತೆ ಇರಲ್ಲ ಅನ್ನೋದು ವಿಷಯ ಬೇರೆ. ಕೆಲವ್ರಿಗೆ ಗೊತ್ತೇ ಇರಲ್ಲ ಇದ್ರ ಬಗ್ಗೆ. ಆದರೂ ಕೂಡ ವಿಷಯ ತಿಳಿದ ತಕ್ಷಣ ಎಷ್ಟು ಬೇಗ ಸಂಸ್ಕೃತ ಅಭಿಮಾನಿಗಳಾಗ್ಬಿಡ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. KBS ರಾಜನ್ ಅಂತ ಅಂದ್ಬಿಟ್ಟು ಅವರು ಜಡ್ಜ್ ಆಗಿದ್ದಾರೆ, ಕೇರಳದಲ್ಲಿ ಜಡ್ಜ್ ಆಗಿದ್ರು ಅವರು. ಅವ್ರಿಗೆ ಯಾರೋ ಮನೆಗೆ ಹೋಗಿದ್ರು. ಹೋಗಿದ್ದಾಗ ಟೇಬಲ್ ಮೇಲೆ ನಮ್ಮ ಸುಧರ್ಮ ಪತ್ರಿಕೆ ಇದೆ. ಆ ಪತ್ರಿಕೆ ನೋಡಿಬಿಟ್ಟು ಸುಮ್ಮನೆ ನೋಡಿದ್ದಾರೆ, ಏನಿದು ಅಂತ ಹೇಳಿಬಿಟ್ಟು ಅಂತ. ಅವರು ಹೇಳಿದ್ದಾರೆ ಇದು ಸಂಸ್ಕೃತ ದಿನಪತ್ರಿಕೆ ಅಂತ ಹೇಳಿಬಿಟ್ಟು. ಅವ್ರಿಗೇನು ಸಂಸ್ಕೃತ ಓದೋದಕ್ಕೆ ಬರ್ತಾ ಇರಲಿಲ್ಲ ಅವರು. ಆಮೇಲೆ ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯ್ತು. ಅವ್ರಿಗೆ ಹೌದಾ ಸಂಸ್ಕೃತದಲ್ಲೂ ದಿನಪತ್ರಿಕೆ ಇದೆಯಾ, ನಮಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಹೇಳಿ ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಚಂದಾದಾರರು ಆದರು. ನಾನು ಇಲ್ಲ ಇಷ್ಟು ವರ್ಷಕ್ಕೆ ಇಷ್ಟ ಆಗತ್ತೆ, ನೀವು ಕಳಿಸ್ಕೊಟ್ರೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಸರಿ ಅವ್ರಿಗೆ ನಾವು ಕಳ್ಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಅವ್ರ ಕೈಗೆ ತಲುಪಲೇ ಇಲ್ಲ. ಅವ್ರಿಗೆ ಅವರು ತಿಂಗಳಾಯಿತು, 1.5 ತಿಂಗಳಾದ್ಮೇಲೂ ನನಗೆ ಪತ್ರಿಕೆ ಬರ್ತಿಲ್ಲ, ನಾನು ಚಂದಾದಾರ ಆಗಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ನನಗೆ ಈ ನಮ್ಮ ಒಂದು ಅನುಭವದ ಪ್ರಕಾರ ಮೋಸ್ಟ್ಲಿ ಅವರು ಆಫೀಸ್ನವರು ಯಾರೋ ಏನೋ ತೆಗೆದಿಟ್ಕೊಂಡಿರ್ಬೋದು ಅಥವಾ ಎಲ್ಲೋ ಹಾಕ್ಬಿಟ್ಟಿರ್ಬೋದು. ಯಾಕೆಂದರೆ ನಮ್ಮ ಪತ್ರಿಕೆ ದೊಡ್ಡದು ಇಲ್ಲದೆ ಇರೋದ್ರಿಂದ. ಆಮೇಲೆ ಹೇಳಿದ್ಮೇಲೆ ಅವರು ನಾವು ಹೇಳ್ದಂಗೆ ಆಗಿತ್ತದು. ಸೆಕ್ಯೂರಿಟಿ ಗಾರ್ಡ್ ಇದಾರಲ್ಲ ಎಲ್ಲೋ ಎತ್ತಿಟ್ಬಿಟ್ಟಿದ್ರು. ಆಮೇಲೆ ಅವರಿಂದ ತರಿಸ್ಕೊಂಡು ಅದನ್ನು ಓದಕ್ಕೆ ಪ್ರಾರಂಭ ಮಾಡಿ ಅದಾದಮೇಲೆ ಅವರು ಮೈಸೂರಿಗೆ ನಮ್ಮ ಮನೆಗೆ ನಮ್ಮ ಕಾರ್ಯಾಲಯಕ್ಕೆ ಬಂದು ಭೇಟಿ ಮಾಡಿ ನಮ್ಮ ಮನೆಯಲ್ಲಿ 3 ದಿವಸ ಇದ್ದು ಹೇಗೆ ನಡೀತಿದೆ ಪತ್ರಿಕೆ ಅಂತ ನೋಡಿಕೊಂಡು ಅದಾದಮೇಲೆ MA ಪರೀಕ್ಷೆ ಮಾಡಿಕೊಂಡು ಇಲ್ಲೇ ಮೈಸೂರು ಯೂನಿವರ್ಸಿಟಿನಲ್ಲಿ MA ಪರೀಕ್ಷೆ ಮಾಡಿ 70% ತೆಗೆದ್ರು ಅವರು. ಸಂಸ್ಕೃತದಲ್ಲಿ ಹೌದು, ಸಂಸ್ಕೃತ MA ಮಾಡಿ 70% ತಗೊಂಡ್ರು. ಆಮೇಲೆ ಕೆಲವು ಸಲ ಲೇಖನಗಳನ್ನು ಕೊಡ್ತಾ ಇದ್ರು ಅವರು. ಅದಾದ್ಮೇಲೆ ಇವಾಗ ಡೆಲ್ಲಿನಲ್ಲಿದ್ದಾರೆ, ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದಾರೆ ಈಗ ಅವರು. ಆ ರೀತಿಯಾದ ಉದಾಹರಣೆಗಳು ತುಂಬಾ ಇದೆ. ಖಂಡಿತ ಓದ್ತಾ ಇದ್ದಾರೆ ಅವರು ನಮ್ಮ ಕಾರ್ಯಕ್ರಮಗಳಿಗೆ ಸುಮಾರು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಬಂದಿದ್ದಾರೆ. ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಪತ್ರಿಕೆಗೆ. ಈ ಥರದ ಉದಾಹರಣೆಗಳನ್ನು ತುಂಬ ಕೊಡ್ಬೋದು ನಾವು. ಏಕೆಂದರೆ ಸುಧರ್ಮ ಅನ್ನೋದೊಂದು ದೊಡ್ಡ ಬಳಗ. ಇಡೀ ಭಾರತ ದೇಶದಲ್ಲಿ ಸುಧರ್ಮ ತಿಳಿದೇ ಇರೋಂಥವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಪ್ರೀತಿಯಿಂದ ನಮ್ಮ ಒಂದು ಕುಟುಂಬ ಅಂತ ಹೇಳ್ಕೋಬಹುದು. ಆ ಕುಟುಂಬಕ್ಕೆ ಎಲ್ಲರೂ ಸೇರ್ಕೋಬಹುದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಅಮ್ಮ, ತುಂಬಾ ಸವಾಲುಗಳಿದೆ, ತುಂಬಾ ಕಷ್ಟಗಳಿದೆ.
ಯಾವಾಗಾದ್ರೂ ಅನ್ಸಿದ್ಯಾ ನಿಮ್ಗೆ ಸಾಕಪ್ಪ ಇದು ಪೇಪರ್ ನಿಲ್ಸ್ಬಿಡೋಣ, ಮುಂದೆ ಯಾವ್ದಾದ್ರು ಬೇರೆ ಮಾಡ್ಕೊಂಡು ಹೋಗೋಣ, ಯಾವ್ದಾದ್ರು ಒಂದು ಸಿಚುವೇಶನ್ ಬಂದಿರೋದು ಇದೆಯಾ? ಇಲ್ಲ ಕಷ್ಟ ಇದೆ, ಖಂಡಿತ ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಮನೆಯವರು ಸಂಪತ್ ಕುಮಾರ್ ಅವರು ಎದುರಿಸಿದಂಥ ಅಷ್ಟು ಕಷ್ಟಗಳಿದೆಯಲ್ಲ, ಅದನ್ನೆಲ್ಲ ನೋಡ್ತಾನೆ ನಾನು ಬಂದಿದ್ದೀನಿ. 30 ವರ್ಷದಿಂದ ಪತ್ರಿಕೆ ಜೊತೆಯಲ್ಲೇ ಇದ್ದೀನಿ. ಅದಕ್ಕೆ ಈ ವಿಶ್ವದ ಏಕೈಕ ಸಂಸ್ಕೃತಿ ದಿನಪತ್ರಿಕೆ ಅಂತ ಹೇಳ್ತಿರೋದು. ನಿಲ್ಲಿಸೋದು ಕ್ಷಣ ಮಾತ್ರ, ಆದರೆ ನಡೆಸೋದು ತುಂಬ ಕಷ್ಟ ಇದೆ. ಆದರೆ ಅದನ್ನೆಲ್ಲ ಎದುರಿಸಿ ಅಂಥ ವರದರಾಜ ಅಯ್ಯಂಗಾರ್ ಆಗಿನ ಕಾಲದಲ್ಲಿ ಪ್ರಾರಂಭ ಮಾಡಿದ ಒಳ್ಳೆ ಉದ್ದೇಶದಿಂದ ಕಷ್ಟಗಳನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ಎದುರಿಸಿ ನಿಂತ್ರೇನೆ ಅದನ್ನು ಆಗೋದು. ಈಗ ರಾಮ ವನವಾಸದಲ್ಲಿ ಬರೀ ಕಾಲಿನಲ್ಲಿ ಅಂಥ ಒಂದು ಕಾಡು ಮೇಡುಗಳಲ್ಲಿ ಅವ್ನು ಭಗವಂತನ ಅವತಾರ ಅಂತ ಹೇಳ್ತೀವಿ, ಅಂಥವನೇ ಹಂಗೆ ಮಾಡಿರ್ಬೇಕಾದ್ರೆ ಇದೆಲ್ಲ ಏನು ತೃಣ ಮಾತ್ರ ಅಂತ ಹೇಳ್ಬೋದು. ಅವನ ಆಶೀರ್ವಾದ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಕಷ್ಟ ಇದೆ ಅಂತ ಹೇಳಿಬಿಟ್ಟು ಬಿಡೋದಕ್ಕಾಗೋದಿಲ್ಲ. ಫ್ರಸ್ಟ್ರೇಷನ್ನು ಅನ್ನೋಷ್ಟು ನಾನು ತಲೆಗೆ ಹಚ್ಕೊಂಡಿಲ್ಲ. ಆದರೆ ಈ ಕಷ್ಟ ನಿವಾರಣೆ ಮಾಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ಭಗವಂತನಲ್ಲಿ. ಕುಂತಿ ಹೇಳ್ತಾಳೆ, ಯಾವಾಗಲೂ ಕಷ್ಟ ಕೊಡಪ್ಪ ಅಂತ ಹೇಳಿಬಿಟ್ಟು, ಆವಾಗಲೇ ನೀನು ನಾಮಸ್ಮರಣೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಮತ್ತು ಇನ್ನೊಂದು ನಮ್ಮ ಸುಧರ್ಮದ ಮುಖ್ಯ ಒಂದು ಘೋಷವಾಕ್ಯ ಏನಪ್ಪ ಅಂದರೆ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ನಾವು ಅವರು ಒಂದು ಹಾಕಿಕೊಟ್ಟಂಥ 140 ಕೋಟಿ ಜನದಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತಂದರೆ ಒಬ್ಬರನ್ನ, ಅದು ಭಗವಂತನ ಇಚ್ಛೆ ಮತ್ತು ಅವನ ಕೃಪೆ, ಅವನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದರಿಂದ ಅದನ್ನು ನಡೆಸಬೇಕು. ನನ್ನ ಉಸಿರು ಇರೋ ತನಕ ನಾನು ನಡೆಸ್ಕೊಂಡು ಬರ್ತೀನಿ. ಅವನ ಆ ಥರ ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು. ಮತ್ತೆ ಅಮ್ಮ, ಭವಿಷ್ಯದ ಒಂದು ಸುಧರ್ಮ ಕನಸೇನಿದೆ ನಿಮ್ಮದು? ತುಂಬ ಇದೆ ಕನಸು. ಅದು ನನಸು ಖಂಡಿತ. ಅದೇ ನಮ್ಮ ಮನೆಯವ್ರಿಗೆ ಆಸೆ ಇದ್ದಂತೆ 4 ಪುಟಗಳನ್ನು ಮಾಡಬೇಕು, ವರ್ಣಮಯವಾಗಿ ಮಾಡಬೇಕು. ಮತ್ತು ಪ್ರತಿ ಮೈಸೂರಿನಲ್ಲಿ ಅವಾಗಿನ ಪತ್ರಿಕೆ ಆವಾಗಲೇ ತಲುಪಬೇಕು ಅನ್ನೋದು ತುಂಬ ಆಸೆ ಇದೆ. ಬೆಂಗಳೂರು ಇರ್ಬೋದು, ಹತ್ತಿರದಲ್ಲಿರುವಂಥ ಪ್ರದೇಶಗಳಿಗೆಲ್ಲ ಆವತ್ತಿನ ಪತ್ರಿಕೆ ಅವತ್ತೇ ತಲುಪಬೇಕು ಅನ್ನೋದು ಒಂದು ಆಸೆ ಇದೆ. ಮತ್ತು ಇನ್ನೂ ಹೆಚ್ಚಿನದಾಗಿ ಎಲ್ಲ ಲೇಖಕರುಗಳಿಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ ಅವಾಗ ನಮ್ಮ ಪತ್ರಿಕೆ ಮೂಲಕ. ಮತ್ತು ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ, ಸ್ವಲ್ಪ ಚಿಕ್ಕದಾಗಿ ಮಾಡ್ತೀವಿ. ಅದನ್ನು ಇನ್ನೂ ಹೆಚ್ಚಿನದಾಗಿ ಬೆಳೆಸಬೇಕು ಅಂತ ಅಂದ್ಬಿಟ್ಟಿದೆ. ಇನ್ನೂ ಸುಮಾರು ಕನಸುಗಳಿದೆ. ಕನಸು ಏನಂತೆ ಕಾಣಬಹುದು, ಆದರೆ ನನಸು ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ ಇದೆ. ಅದು ನನಸನ್ನು ಎಲ್ಲರ ಏನು ನೋಡ್ತಿದ್ದಾರಲ್ಲ ವೀಕ್ಷಕರು, ಅವರಿಂದ ನನಸಾಗಲಿ, ನಿಮ್ಮ ಹಾರೈಕೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಹಾರೈಕೆ ಅಂದಮೇಲೆ ಬೇರೆ ಹಾರೈಕೆ ಯಾವುದೋ ಅವಶ್ಯಕತೆ ಇರಲ್ಲ ಅಂತ ಅನ್ಕೋತೀನಿ. ಬಟ್ ಹಾಗೇನಂದ್ರೆ ಮುಂದೆ ಹೇಳೋದಾದ್ರೆ ಇವತ್ತಿನ ಜನರಿಗೆ ಸಂಸ್ಕೃತದ ಅವಶ್ಯಕತೆ ಎಷ್ಟಿದೆ ಮತ್ತೆ ಅದರ ಮಹತ್ವ ಏನಿದೆ? ಮೊಟ್ಟ ಮೊದಲನೇ ವಾಕ್ಯನೇ ಹೇಳಿದೆ, ನಮ್ಮ ಭಾರತ ಅಂದರೆ ಸಂಸ್ಕೃತಿ ಅಂತ ಹೇಳಿ. ಇವಾಗ ಸ್ವಲ್ಪ ಮಟ್ಟಿಗೆ ಇರಬಹುದು, ಆದರೆ ಕೊನೆಗೆ ವಾಪಸ್ಸು ಇವಾಗ ತುಂಬ ಜನ ವಾಪಸ್ ಬರ್ತಿದ್ದಾರೆ. ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಂಥವ್ರು, ಬಹಳಷ್ಟು ಫಾರಿನಲ್ಲಿ ತುಂಬ ದುಡಿತಾ ಇರೋವಂಥವ್ರು ಎಷ್ಟೋ ಜನ ಇದ್ದಾರೆ. ಉದಾಹರಣೆಗಳನ್ನು ತುಂಬ ಕೊಡ್ತಾ ಹೋಗ್ಬೋದು ನಾನು. ಅಂಥವ್ರು ಎಲ್ಲರೂ ಸಾಕಪ್ಪ ಕೆಲಸಗಳನ್ನು ಅಂತಂದ್ಬಿಟ್ಟು ವಾಪಸ್ ಬಂದಿರೋ ಇದ್ದಾರೆ. ಈ ರಾಮಾಯಣ ಓದೋದ್ರಿಂದ ಇರ್ಬೋದು, ಮಹಾಭಾರತ, ವೇದಗಳನ್ನು ಕಲಿಯೋದ್ರಿಂದ ಹಿಡಿದು, ನೀವು ಹೇಳಿದ್ರಲ್ಲ ಫ್ರಸ್ಟ್ರೇಷನ್ ಬಂದಿದೆಯಾ ಯಾವತ್ತಾದರೂ ಅಂತ. ಖಂಡಿತ. ಯಾಕೆಂದರೆ ಸಂಸ್ಕೃತ ಇದ್ದಾಗ ಅಷ್ಟೊಂದು ಫ್ರಸ್ಟ್ರೇಷನ್ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಭಾಷೆ ಅಂಥದ್ದು, ಆ ಒಂದು ಏನು ಹೇಳ್ತಾರೆ ಅದರಿಂದ ನೆಮ್ಮದಿ ಸಿಗೋ ಅಂಥದ್ದು ಇರಬೇಕಾದ್ರೆ ಆ ಥರದ್ದು ಖಂಡಿತ ಬರಲ್ಲ. ಯಾರು ಸಂಸ್ಕೃತಕ್ಕೆ ನಿಕಟವಾದ ಸಂಬಂಧವನ್ನು ಹೊಂದಿರ್ತಾರೋ ಅವ್ರು ಎಲ್ರಿಗೂ ಒಳ್ಳೆಯದಾಗಿದೆ. ನಾವು ಎಲ್ಲೋ ಮೂಲೆಯಲ್ಲಿ ಇದ್ದಂಥವ್ರನ್ನ ನಮಗೆ ಗುರುತಿಸಿದ್ದಾರೆ. ಈ ಪತ್ರಿಕೆ ಎಲ್ಲ ಕಡೆನೂ ಹೋಗ್ತಿದೆ ಅಂದರೆ ನೀವೇನೇ ತಿಳ್ಕೊಳ್ಬಹುದು. ಯಾವುದೇ ರೀತಿಯಾಗಿ ಸಂಸ್ಕೃತದ ಸೇವೆಯನ್ನು ಮಾಡಿದ್ರೆ ಖಂಡಿತ ಅವ್ರಿಗೆ ಯಶ ಸಿಕ್ಕೇ ಸಿಗುತ್ತೆ. ಅದು ಶತಸಿದ್ಧ. ಅದು ದೈವ ಭಾಷೆ, ಅದು ದೇವ ಭಾಷೆ, ಅದು ಗೀರ್ವಾಣ ವಾಣಿ ಅಂತ ಹೇಳ್ತಾರೆ. ಅದನ್ನ ನೆಮ್ಮದಿ, ಸುಖ, ಸಂತೋಷನ ಕೊಟ್ಟೆ ಕೊಡುತ್ತೆ. ಅದರಿಂದ ಎಲ್ರೂ ನಮಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತ ಹೇಳಿದ್ರೆ ಈಗ ಯೋಗನ ಎಲ್ರೂ ಅಳವಡಿಸ್ಕೊಳ್ತಿದ್ದಾರೆ. ಯೋಗ ಇರೋದು ಪತಂಜಲಿ ಮಹರ್ಷಿಗಳು ಬರೆದಿರೋಂಥ ಗ್ರಂಥ ಸಂಸ್ಕೃತದಲ್ಲಿದೆ. ಎಲ್ಲರೂ ಸಂಸ್ಕೃತ ಭಾಷೆಯನ್ನು ತಿಳ್ಕೊಂಡ್ರೆ ಮೂಲ ರೂಪವಾಗಿರುವಂಥ ರಾಮಾಯಣ ಮಹಾಭಾರತ ಎಲ್ಲವನ್ನು ತಿಳ್ಕೊಬಹುದು. ಯಾವಾಗ ರಾಮಾಯಣ ಮಹಾಭಾರತ ತಿಳ್ಕೊಳ್ತಾನೆ ಖಂಡಿತ ಆವಾಗ ಇನ್ನೊಂದ್ಸಲಿ ಮಹಾಭಾರತ ಯುದ್ಧ ಆಗಲ್ಲ. ಯಾವುದೇ ರೀತಿಯಾದಂಥದ್ದು ಮನ ಕ್ಲೇಶಗಳು ಬರದೇ ಇರುತ್ತೆ. ಅದು ಅದರಿಂದ ಪ್ರತಿಯೊಬ್ಬರಿಗೂ ವಿದ್ಯೆ, ಉದ್ಯೋಗ ಎಲ್ಲಾನು ಬೇರೆ. ಉದ್ಯೋಗ ಏನ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖ್ಯ ಮೃಗಾಗ ಅಂತ ಹೇಳ್ತಾರೆ. ಅಂದರೆ ಏನೇ ಕೆಲಸಗಳನ್ನು ಮಾಡಬೇಕು ಅಂತಂದ್ರೂ ಸುಮ್ಮನೆ ಕೂತಿದ್ರೆ ಸಾಲಲ್ಲ. ಅದು ಏನಾದರೂ ಒಂದು ಮಾಡಿದ್ರೆ ಮಾತ್ರನೇ ಅದನ್ನು ಯಶಸ್ಸು ಸಿಗಬೇಕು. ಅಂದರೆ ಅದನ್ನು ಮಾಡಲೇಬೇಕು. ಹಾಗೆ ಮಾಡಿದ್ರೆ ಮಾತ್ರನೇ ನಮಗೆ ಯಶಸ್ಸು ಸಿಗುತ್ತೆ. ಹಾಗೆ ತಂತ್ರಜ್ಞಾನ ಇರ್ಬೋದು, ಬೇರೆ ಬೇರೆ ಉದ್ಯೋಗಗಳು ಇರ್ಬೋದು, ಅದೆಲ್ಲವನ್ನು ಏನಕ್ಕೆ ಅಂದರೆ ನಮ್ಮ ಉದರ ನಿಮಿತ್ತಂ. ಅದು
ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಹನೆಯಿಂದ ಇರಬೇಕು, ನಮ್ಮ ಬಾಳ್ವೆ ಚೆನ್ನಾಗಾಗಬೇಕು ಅಂತಂದರೆ ಸಂಸ್ಕೃತ ಕಲಿಯೋದು ಅವಶ್ಯಕತೆ ತುಂಬ ಇದೆ. ನಮ್ಮ ಭಾರತೀಯ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ದೇಶವನ್ನು ನಾವು ಕಲಿಬೇಕು ಅಂತಂದರೆ, ನಾವು ತಿಳ್ಕೋಬೇಕು, ನಾವು ಅದ್ರ ಜೊತೆಗಿರಬೇಕು ಅಂತಂದರೆ ನಾವು ಭಾರತೀಯರಾದಂಥವ್ರಿಗೆ ಸಂಸ್ಕೃತ ಬಹಳ ಮುಖ್ಯ. ಮತ್ತು ತಂತ್ರಜ್ಞಾನ ಅಂತ ಹೇಳ್ತಿದ್ದೀವಿ, ಇವಾಗ ಸೂರ್ಯ ಸಿದ್ಧಾಂತ ಅಂತೆಲ್ಲ ಎಷ್ಟು ಗ್ರಂಥಗಳಿದೆ. ಅದು ಎಲ್ಲವನ್ನ ಇವಾಗ ಇಸ್ರೋನವ್ರು ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ. ಅವರು ಆಗಿರ್ಬೇಕಾದ್ರೆ ನಮ್ಮ ಭಾಷೆನಲ್ಲಿ ಏನಿಲ್ಲ ಅಂತ ಕೇಳಬೇಕು. ಸಂಸ್ಕೃತದಲ್ಲಿ ಎಲ್ಲವೂ ಇದೆ. ಅದರಿಂದ ನಾವು ಸಂಸ್ಕೃತನೇ ಕಲಿದೆ ಹೋಯ್ತು ಅಂತಂದರೆ ಏನು ಪ್ರಯೋಜನ ಆಗುತ್ತೆ? ಅದರಿಂದ ಪ್ರತಿಯೊಬ್ಬರಿಗೂ ಉದ್ಯೋಗಕ್ಕೋಸ್ಕರ ಕಲಿಬೇಕು ಅಂತಲ್ಲ, ನಮ್ಮ ಮನಸ್ಸಿನ ನೆಮ್ಮದಿಗೂ ಕಲಿಬೇಕು. ಖಂಡಿತ ಉದ್ಯೋಗನೂ ಸಿಗುತ್ತೆ. ಸಂಸ್ಕೃತ ಭಾಷೆಯನ್ನು ಯಾರು ಹತ್ತಿರಕ್ಕೆ ಸೇರಿಸ್ಕೊಳ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಅವ್ರಿಗೆ ಖಂಡಿತ ಏನಾದರೂ ಒಂದು ಒಳ್ಳೆಯದು ಆಗೇ ಆಗುತ್ತೆ ಅವ್ರಿಗೆ. ಅದರಿಂದ ಸಂಸ್ಕೃತ ಪ್ರತಿಯೊಬ್ಬರಿಗೂ ಬೇಕು. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಸಂಸ್ಕೃತ ಭಾಷೆಗೆ ಯಾರು ಸೇವೆ ಅಥವಾ ಕಲಿತಾ ಇರೋವಂಥದ್ದು ಏನಾದರೂ ಆಗ್ತಿದ್ರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಿದೆ. ಯಾರಿಗೂ ಕೆಟ್ಟದು ಅನ್ನೋದು ಹತ್ರನೇ ಬರಲ್ಲ ಅಂತ ತಿಳ್ಕೊಳ್ತೀನಿ ನಾನು. ಕೊನೆಯದಾಗಿ ಅಮ್ಮ, ನಿಮ್ಮ ಒಂದು ಸುಧರ್ಮ ಪತ್ರಿಕೆಗೆ ಚಂದಾದಾರ ಆಗಬೇಕು ಅಂದರೆ ಹೇಗಾಗ್ಬೋದು? ನಮ್ಮ ವೀಕ್ಷಕರು ಯಾರು ಆಗಬೇಕು ಅಂತ ಹೇಳಿದ್ರೆ ಈಸಿ ಆಗಲಿ ಅಂತೇಳಿ. ಸುಧರ್ಮದು ವೆಬ್ಸೈಟ್ ಇದೆ. ಅದನ್ನು ಸಂಸ್ಕೃತದ ಮೊದಲನೇ ವೆಬ್ಸೈಟ್ ಅಂತ ಹೇಳ್ಬೋದು. ಪ್ರಥಮಗಳಲ್ಲಿ ಅದೊಂದು ಸುಧರ್ಮ ಸಂಸ್ಕೃತ್ ಡೈಲಿ .in ಅಂತ ಅಂದ್ಬಿಟ್ಟು ವೆಬ್ಸೈಟ್ ಇದೆ. ಅದರೊಳಗೆ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಅದರೊಳಗೆ 2-3 ರೀತಿಯಾದಂಥ ಒಂದು ಆಪ್ಷನ್ ಅಂತ ಹೇಳ್ತೀವಲ್ಲ ಅದಿದೆ. ಇ ಪೇಪರ್ ಇದೆ, ಫಿಸಿಕಲ್ ಕಾಪಿ ಅಂತ ಇದೆ. ಮತ್ತು ಅದರೊಳಗೂ ಕೂಡ ರಿಜಿಸ್ಟರ್ಡ್ ಪಾರ್ಸಲ್. ಕೆಲವು ಪ್ರದೇಶಗಳಿಗೆ ತುಂಬ ಎಲ್ಲೋ ಇರುತ್ತೆ, ಕೆಲವರು ಅಂಚೆ ಸರಿಯಾಗಿ ಹೋಗದೇ ಇದ್ದರೆ ರಿಜಿಸ್ಟರ್ಡ್ ಪಾರ್ಸಲ್ ಅನ್ನೋ ಒಂದು ಅದು ಕೂಡ ಅವಕಾಶ ಇದೆ. ಆ ರೀತಿಯಾಗಿ ಹೋದರೆ ನಾವು ಅಲ್ಲಿ ಸಬ್ಸ್ಕ್ರಿಪ್ಷನನ್ನು ಮಾಡ್ಕೋಬೋದು. ವರ್ಷಕ್ಕೆ 600 ರೂಪಾಯಿ ಮಾತ್ರ. ವರ್ಷ ಇಡೀ ನಾವು ಕಳಿಸ್ತೀವಿ ಪತ್ರಿಕೆನ, ಅಂಚೆ ಮೂಲಕನೇ ಕಳಿಸ್ತೀವಿ. ಪ್ರತಿದಿನ ನಾವು ಪತ್ರಿಕೆನ ಅಂಚೆ ಮೂಲಕ ಮೈಸೂರಿನಿಂದ ಲಕ್ಷ್ಮೀಪುರಂ ಪೋಸ್ಟ್ ಆಫೀಸ್ನಿಂದ ಹೋಗುತ್ತೆ, ಅಲ್ಲಿಗೆ ನಾವು ಕಳಿಸ್ತೀವಿ. ಅಲ್ಲಿಂದ ಎಲ್ಲ ಕಡೆಗೂ ಹೋಗುತ್ತೆ. ಇಡೀ ಭಾರತ ದೇಶಕ್ಕೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ನಾವು ಕಳಿಸ್ತಾ ಇದ್ದೀವಿ. ಹೀಗೆ 55 ವರ್ಷಗಳಿಂದ 55 ವರ್ಷ ಆಯಿತು ನಮ್ಮ ಪತ್ರಿಕೆ ಆಗಿ. ಈ ಜುಲೈ 15ನೇ ತಾರೀಕು 55ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು. ಸುಧರ್ಮ ಅಂದ್ರೇ ಸಂಸ್ಕೃತ. ಖಂಡಿತ ಸಂಸ್ಕೃತ ಭಾಷೆಯನ್ನು ಎಲ್ಲರೂ ಅಳವಡಿಸ್ಕೊಳ್ಳಿ. ನಮ್ಮ ಭಾರತೀಯರಾಗಿ ನಾವು ಹೆಮ್ಮೆ ಪಡೋಣ ಅಂತ ಹೇಳ್ತೀನಿ ನಾನು. ಅಮ್ಮ, ಮತ್ತೆ ಎಲ್ಲದ್ರ ಮಧ್ಯೆ ಒಂದು ಖುಷಿ ವಿಷಯ ಅಂತ ಹೇಳಿದ್ರೆ ನಿಮಗೆ ಪದ್ಮಶ್ರೀ ಬರುತ್ತೆ, ಭಾರತದ ಅತ್ಯುನ್ನತ ಗೌರವ. ಅದ್ರ ಬಗ್ಗೆ ಏನು ಹಂಚ್ಕೊಳ್ತೀರಾ? ಅದು ನಿಜವಾಗ್ಲೂ ಆಶ್ಚರ್ಯ ಅಂತೇಳಿ 8ನೇ ವಂಡರ್ ಅಂತಾರಲ್ಲ ಹಂಗೆ ಅನಿಸುತ್ತೆ ನಮಗೆ. ಏಕೆಂದರೆ ನಾವು ಮೈಸೂರಿನಲ್ಲಿ ಮೂಲೆಯಲ್ಲಿ ಒಂದು ಅಗ್ರಹಾರದಲ್ಲಿ ನಮ್ಮ ಪಾಳಿಗೆ ನಾವು ಕೆಲಸ ಮಾಡ್ಕೊಂಡು ನಾವಿಬ್ಬರು ಇದ್ವಿ. ಅಂದರೆ ನಮ್ಮ ಮನೆಯವರು ಸಂಪತ್ ಕುಮಾರ್ ಅವರ ಒಂದು ಪರಿಶ್ರಮ ಇದೆಯಲ್ಲ, ಅದು ಸಾಧ್ಯನೇ ಇಲ್ಲ ಹೇಳೋಕ್ಕೆ. ಅಂಥ ಕಠಿಣ ಪರಿಸ್ಥಿತಿನಲ್ಲಿ ಕೂಡ ತಗೊಂಡು ಬರ್ತಾ ಇದ್ದಂಥವ್ರು ಅವರು. ಅವ್ರಿಗೆ ಮತ್ತೆ ವರದರಾಜ ಅಯ್ಯಂಗಾರ್ ಅವರು ಸ್ಥಾಪನೆ ಮಾಡಿದಂಥವ್ರು. ಅವ್ರಿಗೆ ಮುಖ್ಯವಾಗಿ ಯಾವುದೇ ಪ್ರಶಸ್ತಿಗಳು, ಒಂದು ಬಿರುದುಗಳು ಏನೂ ಹಾಗೆಲ್ಲ ಏನೂ ಬರಲಿಲ್ಲ. ಸ್ವಾಮಿಗಳು ಕೊಟ್ಟಿದ್ದು ಗೀರ್ವಾಣ ವಾಣಿ ಭೂಷಣಂ ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಆ ಪ್ರಶಸ್ತಿಯನ್ನ ವರದರಾಜ ಅಯ್ಯಂಗಾರ್ ಅವ್ರಿಗೆ ಕೊಟ್ಟಿದ್ದು. ನಾವೆಲ್ಲ ಏನು ಅವ್ರ ತಂದೆ ಕೆಲಸ ನಡೆಸ್ತಿದ್ದಾರೆ, ಅದನ್ನು ನಾವು ಮುಂದುವರಿಸ್ತಿದ್ದೀವಿ ಅಷ್ಟೇ. ಮುಂದುವರಿಸೋದು ಅಂದರೆ ಎಲ್ಲರ ಸಹಾಯದಿಂದ, ಎಲ್ಲ ವಿದ್ವಾಂಸರು ನಮಗೆ ಒಂದು ಸಾಥ್ ಕೊಟ್ಟಿದ್ದರಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದಂಥದ್ದು. ಕಷ್ಟ ಇದೆ ಆ ಪತ್ರಿಕೆಯನ್ನು ನಡೆಸೋದು. ಎಷ್ಟು ಕಷ್ಟ ಅಂತ ಹೇಳಿದ್ನಲ್ಲ, ನಾನು ಆವಾಗಲೇ ಹೇಳಿದೆ, ಶ್ರಾದ್ದ ಮಾಡುವಷ್ಟು ಪ್ರತಿದಿನ ಒಂದು ಹಾಗೆ ನಡಿಬೇಕಾಗಿರೋವಂಥದ್ದು. ಅವೆಲ್ಲ ನಡೆಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಯಾರೋ ಫೋನ್ ಮಾಡಿಬಿಟ್ಟು ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂದರು. ಹೌದು, ಪದ್ಮಶ್ರೀ ಇದು ಅನೌನ್ಸ್ ಆಗಿದೆ, ನಾನು ಹಾಕಬೇಕು, ಇನ್ನೂ ಹೆಸರು ಗೊತ್ತಾಗಿಲ್ಲ. ಅಲ್ಲ, ನಿಮಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿದಾಗ ತಮಾಷೆ ಮಾಡಬೇಡಿ ಸುಮ್ಮನೆ ರೀ ಅಂತ ಹೇಳಿದ್ರು. ನಾನು ನನ್ನ ಸ್ನೇಹಿತೆ ಬಂದಿದ್ಲು, ನನ್ನ ಚಿಕ್ಕ ವಯಸ್ಸಿನ ಸ್ನೇಹಿತೆ ಬಂದಿದ್ಲು. ಅವ್ರ ಮನೆಯಲ್ಲಿ ಅವಳು ಬಂದಿದ್ದಾಳೆ ಅಂತ ಹೇಳಿ ಅವಳಿಗೆ ಕಾಫಿ ಕೊಟ್ಟು ನಾವೆಲ್ಲ ಮಾತಾಡ್ತಾ ಕೂತಿದ್ವಿ. ತಮಾಷೆ ಎಲ್ಲ ಮಾಡಬೇಡ ನೀನು ಅಂತ ಕೂಡ ಹೇಳಿದ್ವಿ ನಾವು. ಇಲ್ಲ ಖಂಡಿತ ನಿಮಗೆ ಬಂದಿರೋದು ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಮನೆಯವರು ಹೋಗಿ ಟಿವಿನ ಆನ್ ಮಾಡಿ ನೋಡಿದ್ರು. ಅವಾಗೇನು ಸ್ಕ್ರಾಲ್ ಆಗಿರ್ಲಿಲ್ಲ, ಕಾಣಿಸ್ತಿರ್ಲಿಲ್ಲ. ಸುಮ್ಮನೆ ಇದೆಲ್ಲ ಇವಾಗ ಏಪ್ರಿಲ್ 1 ಅಲ್ಲ, ಜೋಕ್ ಮಾಡಬೇಡಿ ಅಂತಾನೆ ಹೇಳಿದ್ರು. ಆಮೇಲೆ ನೋಡಿದಾಗ ಸಂಪತ್ ಕುಮಾರ್ ಮತ್ತೆ ಜಯಲಕ್ಷ್ಮಿ, ಅದು ಮೊದಲನೇದಾಗಿ ಗಂಡ ಹೆಂಡತಿಯರಿಗೆ ಬಂದಂತಹ ಪ್ರಶಸ್ತಿ. ಅದು ಕೂಡ
ಕೂಡ ಮೊದಲನೇದು, ಪ್ರಥಮಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಪತ್ರಿಕೆಯಲ್ಲಿ ಗಂಡ ಹೆಂಡತಿಗೆ ಬಂದಿದ್ದು ವಿಶೇಷ. ಆದರೆ ಈ ಪ್ರಶಸ್ತಿಯನ್ನು ನಮ್ಮ ಮಾವನವ್ರಿಗೆ ಮತ್ತು ನಮ್ಮ ಸುಧರ್ಮ ಯಾರು ಪರಿವಾರದವ್ರು ಇದ್ದಾರಲ್ಲ ಅವ್ರು ಎಲ್ರಿಗೂ ಸಲ್ಲಬೇಕಾಗಿರೋಂಥದ್ದು. ಇದು ಸಂಸ್ಕೃತಕ್ಕೆ ಸಂದಂಥ ಒಂದು ಪ್ರಶಸ್ತಿ ಅಂತ ಹೇಳ್ತೀವಿ ನಾವು. ತುಂಬ ಸಂತೋಷ ಪಟ್ವಿ ಅಂತ ಅನ್ನೋದಕ್ಕಿಂತ ನಮಗೆ ತುಂಬ ಆಶ್ಚರ್ಯ ಆಗಿದೆ ಹೆಚ್ಚು. ಆದರೆ ಪ್ರಶಸ್ತಿ ಏನೋ ಬಂತು, ಆದರೆ ನಮ್ಮ ಮನೆಯವ್ರು ತೊಗೊಳಕ್ಕಿರಲಿಲ್ಲ ಅನ್ನೋದು ತುಂಬ ಅಂದರೆ ತುಂಬ ದುಃಖದ ವಿಷಯ. ಅದು ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು. ಏಕೆಂದರೆ ವರದರಾಜ ಅಯ್ಯಂಗಾರು ಅಷ್ಟು ಕಷ್ಟಪಟ್ಟು ಮಾಡಿದ್ರು, ಅವ್ರಿಗೆ ಯಾವುದೇ ಪ್ರಶಸ್ತಿ ಸಿಗಲಿಲ್ಲ. ಇವರು ಕಷ್ಟಪಟ್ಟು ನಡೆಸ್ಕೊಂಡು ಬಂದರು, ಇವ್ರಿಗೆ ಪ್ರಶಸ್ತಿ ಬಂದರು, ಇವ್ರು ತೊಗೊಳಕ್ಕಾಗಲಿಲ್ಲ. ಆದರೆ ಅವ್ರ ಪ್ರಶಸ್ತಿನ ನಾನು ತೊಗೊಳ್ಬೇಕಾಯ್ತು. ಅಂದರೆ ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವ್ರಿಗೆ ತುಂಬ ಆಸೆ ಇದ್ದಿದ್ದೇನು ಅಂದರೆ ಪ್ರಶಸ್ತಿ ತೊಗೊಳಕ್ಕಿಂತ ಹೆಚ್ಚಾಗಿ ಮೋದಿ ಅವ್ರನ್ನ ಭೇಟಿ ಮಾಡೋದು ತುಂಬ ಆಸೆ ಇತ್ತು ಅವ್ರಿಗೆ. ಏಕೆಂದರೆ ಮೋದಿ ಅನ್ನೋದು ಒಂದು ತುಂಬ ಪಾಸಿಟಿವ್ನೆಸ್ಸು. ಏಕೆಂದರೆ ತುಂಬ ನಾವು ಭಾಷಣಗಳನ್ನೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಅದನ್ನೆಲ್ಲನೂ ಹೇಗೆ ಅವರು ಪದ್ಮಶ್ರೀ ಪ್ರಶಸ್ತಿ ಅವರು ಬಂದಾಗ ಯಾವ ರೀತಿ ಅವ್ರ ಜೊತೆ ಮುಖಾಮುಖಿಯಾಗಿ ಮಾತಾಡ್ತಿದ್ರು ಅನ್ನೋದು ನಮ್ಮ ಮನೆಯವ್ರು ತುಂಬ ಆಸೆ ಇತ್ತು. ಸುಧರ್ಮ ಬಗ್ಗೆ ಹೇಳಬೇಕು, ಅವ್ರ ತಂದೆ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅದೆಲ್ಲ ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ಪ್ರಶಸ್ತಿ ತೊಗೊಂಡು ಹೋದಾಗಲೂ ಕೂಡ ನಾನು ನಮಸ್ಕಾರ ಮಾಡೋಕ್ಕೆ ಹೋದೆ. ಅದನ್ನು ನಾನು ಮರೆಯೋಕ್ಕಾಗಲ್ಲ. ನಾನು ಹೇಳಬೇಕು ಅಂದರೆ ನಮಸ್ಕಾರ ಮಾಡಿದಾಗ ಕಬಿ ಬಿ ಜುಖಾನ ಅಂತ ಹೇಳಿದ್ರು. ನಿನ್ನ ಎಲ್ಲ ರೀತಿಯಾದ ಧೈರ್ಯದಿಂದ ನೀನು ಮುನ್ನುಗ್ಗಬೇಕು. ನೀನು ಎಷ್ಟೇ ಕಷ್ಟ ಬಂದ್ರೂ ನೀನು ಧೈರ್ಯದಿಂದ ನಡೆಸ್ಕೊಂಡು ಹೋಗಬೇಕು. ಪತ್ರಿಕೆ ಯಾವತ್ತೂ ನಿಲ್ಲಿಸಬೇಡ ಅಂಥೇಳಿ ನಮಗೆ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡ ಮೇಲೆ ನಮಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಧೈರ್ಯವಾದ ಮಾತುಗಳನ್ನು ಹೇಳಿದ್ರು. ಮತ್ತು ಮೈಸೂರಿಗೆ ಬಂದಾಗಲೂ ಕೂಡ ಇಲ್ಲಿ ಯೋಗ ದಿವಸ ಆಯಿತು. ಅವಾಗ ಒಂದು ಪುಸ್ತಕ ಬಿಡುಗಡೆ ಕೂಡ ಮಾಡಿದ್ರು ಇಲ್ಲಿ JSS ಇದರೊಳಗೆ ಸುತ್ತೂರಿನ ಮಠದಲ್ಲಿ. ಆ ಸಂದರ್ಭದಲ್ಲೂ ಕೂಡ ನಮ್ಮ ಸುಧರ್ಮ ಪತ್ರಿಕೆಯನ್ನು ನೆನೆಸ್ಕೊಂಡು ಒಂದು ಭಾಷಣದಲ್ಲಿ ಇದು ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿದ್ರು. ಅದು ನಮಗೆ ಆ ಒಂದು ಸ್ಫೂರ್ತಿಯಾದಂತಹ ಮಾತುಗಳು ಈಗಲೂ ಎಷ್ಟೇ ಕಷ್ಟ ಆದ್ರೂ ಅದರಿಂದ ನಡೆಸ್ಕೊಂಡು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು ಕೇಳಬೇಕಾಗಿತ್ತು, ಸುಧರ್ಮ ಅಂತಲೇ ಹೆಸರು ಹಾಕಿಟ್ಟಿದ್ರೆ? ಧರ್ಮ ಅನ್ನೋದು ವಿಶೇಷವಾಗಿರೋದು. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಧರ್ಮ ಇದೆ. ಅದು ಒಬ್ಬೊಬ್ಬನಿಗೆ ಒಂದೊಂದು ಧರ್ಮ ಇದೆ ಅಂತ ನನ್ನ ಅಭಿಪ್ರಾಯ. ಶಿಕ್ಷಕನಾಗಿದ್ದರೆ ಅವನಿಗೊಂದು ಧರ್ಮ ಇರುತ್ತೆ, ರಾಜಕೀಯದವನಿಗೆ ಅದೊಂದು ಧರ್ಮ ಇದೆ, ವಿದ್ಯಾರ್ಥಿ ದೇಶ ಇದ್ದಾಗ ಅವನಿಗೂ ಅದೊಂದು ಧರ್ಮ ಇದೆ. ಪ್ರತಿಯೊಬ್ಬರಿಗೂ ಧರ್ಮ ಅನ್ನೋದು ಬಹಳ ಮುಖ್ಯ. ಅದು ಏರ್ಪೇರ್ ಆಗಬಾರ್ದು. ಆ ಒಂದು ದೃಷ್ಟಿಯಿಂದ ಸುಧರ್ಮ ಅಂತ ಕೊಟ್ಟಿರ್ಬೋದು. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಅಮಿತಾಬ್ ಬಚ್ಚನ್ ಅವರು 1 ಕೋಟಿ ಇದರೊಳಗೆ 50 ಲಕ್ಷಕ್ಕೆ ಈ ಪ್ರಶ್ನೆನ ಕೇಳಿದರು. ಕೇಳಿದಾಗ ಅವರು ಯಾರು ಸ್ಪರ್ಧಿ ಇದ್ದಾರಲ್ಲ ಅವ್ರಿಗೆ ಅನ್ನಿಸ್ತು, ಅವ್ರಿಗೆ ಸುಧರ್ಮ ಪತ್ರಿಕೆನೇ ಅವ್ರ ಉತ್ತರ ಅಂದರೆ ನನಗೆ ಅನ್ನಿಸ್ತಿರೋದು ಅದೊಂದೇ. ಏನಕ್ಕೆ ಅಂದರೆ ಅದರೊಳಗೆ ಏನೋ ಒಂದು ಧರ್ಮ ಇದೆ ಅಂತ ಅನ್ನಿಸ್ತಿದೆ, ಅದೇ ಇರ್ಬೋದು ಅಂತ ಹೇಳಿದ್ರು. ಆದರೆ ಅವರು ರಿಸ್ಕ್ ತೊಗೊಳ್ಳಿಲ್ಲ. ಯಾಕೆಂದರೆ 50 ಲಕ್ಷದ ಪ್ರಶ್ನೆ ಅದು, ಕೊನೆಗೆ 20,000ಕ್ಕೆ ಬಂದುಬಿಡ್ತಾರೆ ಅನ್ನೋಕ್ಕೋಸ್ಕರ ಅವರು ಇಲ್ಲ ನನಗೆ ಅದೇ ಅನ್ನಿಸ್ತಿದೆ, ಆದರೆ ನಾನೀಗ ಉತ್ತರ ಹೇಳಲ್ಲ ಅಂತ ಹೇಳಿದ್ರು. ಆಮೇಲೆ ಅಮಿತಾಬ್ ಬಚ್ಚನ್ ಅವರು ಕೂಡ ಪೂರ್ತಿ ವಿಷಯವನ್ನು ವಿವರಣೆ ಕೊಟ್ಟರು ಸುಧರ್ಮ ಪತ್ರಿಕೆ ಬಗ್ಗೆ. ಅದೊಂದು ವಿಷಯ ಎಲ್ಲನೂ ಹೆಮ್ಮೆ ಪಡೋವಂಥದ್ದು ನಮಗೆ ಅಂತ ಅನಿಸುತ್ತೆ ಅದು. ಖಂಡಿತಮ್ಮ, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಸುಧರ್ಮ ದಿನಪತ್ರಿಕೆ ಬಗ್ಗೆ ವಿಸ್ತೃತವಾಗಿ ತುಂಬ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮಸ್ಕಾರ ಹೇಳ್ತೀನಿ. ನಿಮಗೂ ಕೂಡ ಧನ್ಯವಾದಗಳು. ಪ್ರತಿಯೊಬ್ಬರು ಸುಧರ್ಮ ಪತ್ರಿಕೆಯನ್ನು ತರಿಸ್ಕೊಳ್ಳಿ. ಸಂಸ್ಕೃತ ಮತ್ತು ಸಂಸ್ಕೃತಿಯನ್ನು ಯಾವತ್ತೂ ಯಾವುದೇ ಕಾಲದಲ್ಲೂ ಕೂಡ ಬಿಡಬೇಡಿ. ನಮ್ಮ ಭಾರತ ಅನ್ನೋದೇ ಒಂದು ಹೆಮ್ಮೆ ವಿಷಯ ನಮಗೆ. ನಾವು ಇಲ್ಲಿ ಹುಟ್ಟಿರೋದೇ ಒಂದು ಯಾವ ಜನ್ಮದ ಪುಣ್ಯನೋ ನಾವು ಈ ಭಾರತ ದೇಶದಲ್ಲಿ ಇಲ್ಲಿ ಹುಟ್ಟಿದ್ದೀವಿ. ನಾವು ನಮ್ಮ ದೇಶವನ್ನು ನಮ್ಮ ಭಾಷೆಯನ್ನು ನಾವು ಯಾವಾಗಲೂ ಪ್ರೀತಿಸಬೇಕು. ಅದು ಕೊನೆ ತನಕ ನಮ್ಮ ದೇಹ ಇರುವ ತನಕನೂ ನಾವು ಅದನ್ನು ಪ್ರೀತಿಸಬೇಕು, ಅದನ್ನು ಹೆಮ್ಮೆ ಪಡಬೇಕು ಅನ್ನೋದೇ ನಮ್ಮ ಆಸೆ. ನಮಸ್ಕಾರ. ಜಯತು ಸಂಸ್ಕೃತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುಧರ್ಮ ದಿನಪತ್ರಿಕೆಯ ಮುಖ್ಯ ಸಂಪಾದಕರು, ಅವ್ರ ಜೊತೆ ಮಾತುಕತೆ ಆಗಿತ್ತು. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಕಾರ್ಯಕ್ರಮನ ನೋಡೋದಕ್ಕೆ ನಮ್ಮ ಎಲ್ಲ ಮೈಸೂರು ಮಾತು ಕುಟುಂಬಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ಥರ ತುಂಬ ವಿಶೇಷವಾದ ಚರ್ಚೆಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸದಾ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.